ಎಲ್ಲ ಸಿಕ್ಕಿ ದೇವರು ಸಿಕ್ಕದೇ ಇದ್ದರೆ ಏನು ಪ್ರಯೋಜನ ಸಹೋದರ ಸಹೋದರಿ? ನಿನ್ನ ಲೈಫಲ್ಲಿ ಲೈಫೇ ದೇವರು. ನಿನ್ನ ಲೈಫಲ್ಲಿ ಲೈಫೇ ಸಿಕ್ಕಿಲ್ಲ ಅಂದರೆ ಯು ಆರ್ ಡೆಡ್. ವಾಟ್ ಈಸ್ ದ ಯೂಸ್? ನಮ್ಮ ಲೈಫಲ್ಲಿ ಸಾಯೋದ್ರೊಳಗಡೆ ದೇವ್ರನ್ನ ಕಂಡುಕೊಂಡ್ರೆ ಏನು ಸಿಗುತ್ತೆ ಕೇಳಿದರೆ ಇಟರ್ನಲ್ ಲೈಫ್ ಸಿಗುತ್ತೆ. ಇಫ್ ಯು ಫೈಂಡ್ ಜೀಸಸ್ ಬಿಫೋರ್ ಯು ಡೈ, ಯು ವಿಲ್ ಫೌಂಡ್ ಇಟರ್ನಲ್ ಲೈಫ್. ಅನೇಕ ಬಾರಿ ಕೇಳಿಸ್ಕೊಂಡಿದ್ದೀವಿ ದೇವರ ವಾಕ್ಯವನ್ನು, ಬೈಬಲ್ನಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ. ದೇವರು ಪ್ರೀತಿಯಾಗಿದ್ದಾರೆ. ಗಾಡ್ ಈಸ್ ಲವ್. ದೇವರೇನಾಗಿದ್ದಾರೆ? ಪ್ರೀತಿಯಾಗಿದ್ದಾರೆ. ದೇವರು ಪ್ರೀತಿ ಸ್ವರೂಪಿ. ಇದನ್ನು ನಾವು ಕೇಳಿಸ್ಕೊಂಡಿದ್ದೀವಾ? ಎಷ್ಟೋ ಸಾರಿ ನಮ್ಮ ಜೀವನದಲ್ಲಿ ನಾವು ಕೇಳಿಸ್ಕೊಂಡಿದ್ದೀವಿ ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ಆ ದೇವರನ್ನ ಅನುಭವಿಸಿದ್ದೀವ? ದೇವರು ಪ್ರೀತಿ ಸ್ವರೂಪಿಂದ ನಾವು ಕೇಳಿಸ್ಕೊಂಡಿದ್ದೀವಿ, ಬೈಬಲ್ನಲ್ಲಿ ಇದೆ, ಗಾಡ್ ಈಸ್ ಲವ್. ಎಸ್, ಗಾಡ್ ಈಸ್ ಲವ್. ಹಾಗಾದರೆ ಆ ದೇವರನ್ನ ಅನುಭವಿಸಿದ್ದೀವ? ನಿಜವಾಗಲೂ ದೇವರ ಅನುಭವ ಅಂದರೆ ಏನು? ನಿಜವಾಗಲೂ ದೇವರ ಅನುಭವ ಅಂದರೆ ಸಿಂಪಲಾಗಿ ಹೇಳಬೇಕಾದ್ರೆ ಪ್ರೀತಿ. ದೇವರು ನಮ್ಮನ್ನು ಸೃಷ್ಟಿ ಮಾಡಿರೋದೇ ಈ ಪ್ರೀತಿಯನ್ನು ಅನುಭವಿಸ್ತಾ ಜೀವಿಸಬೇಕು ಅಂತ. ಏನು ಅನುಭವಿಸ್ತಾ ಜೀವಿಸಬೇಕು ಅಂತ? ಪ್ರೀತಿಯನ್ನು ಅನುಭವಿಸ್ತಾ ಜೀವಿಸಬೇಕು ಅಂತ. ಪ್ರೀತಿಯನ್ನು ಅನುಭವಿಸೋದು ಅಂದರೆ ಏನು? ದೇವ್ರನ್ನ ಅನುಭವಿಸ್ತಾ ಜೀವಿಸಬೇಕು ಅಂತ, ಬೇರೆ ಏನೂ ಇಲ್ಲ. ಯಾವಾಗ ನಮಗೆ ದೇವ್ರನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ವೋ ಆಗ ನಮಗೆ ದ್ವೇಷ ಬರುತ್ತೆ, ಮನಸ್ತಾಪಗಳು ಬರುತ್ತೆ, ಚಾಡಿ ಮಾತುಗಳು ಬರುತ್ತೆ, ಕಂಪ್ಲೇಂಟ್ಗಳು ಬರುತ್ತೆ, ಭಯ ಶುರುವಾಗುತ್ತೆ, ಟೆನ್ಷನ್ ಶುರುವಾಗುತ್ತೆ. ನಾವು ಈ ಪ್ರೀತಿಯ ಹುಡುಕಾಟದಲ್ಲಿ ಬೇರೆ ಏನೇ ಹುಡುಕಾಡ್ತೀವಿ, ಆದರೆ ಪ್ರೀತಿ ಅಂತೂ ಸಿಗೋದಿಲ್ಲ. ಯಾಕೆಂದರೆ ಪ್ರೀತಿ ದೇವರೇ. ಗಾಡ್ ಈಸ್ ಲವ್. ದೇವರು ಪ್ರೀತಿ ಸ್ವರೂಪಿ. 1 ಜಾನ್ 4:8 ಅಲ್ವಾ? ಯೋಹಾನನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಸದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಅಷ್ಟೇ. ಪ್ರೀತಿಸದವನು ಅಥವಾ ಪ್ರೀತಿ ಇಲ್ಲದೆ ಇರುವವನು, ಪ್ರೀತಿಯಲ್ಲಿ ಜೀವಿಸದೇ ಇರುವವನು ದೇವರನ್ನು ಅರಿತವನಲ್ಲ. ನೋಡಿ, ಪ್ರೀತಿ ಬೇರೆ, ಇಷ್ಟ ಬೇರೆ. ನಮಗೆ ಒಂದು ಮೊಬೈಲ್ ಫೋನ್ ಅಂದರೆ ಇಷ್ಟ, ಈ ಹುಡುಗ ಅಂದರೆ ನನಗೆ ತುಂಬ ಇಷ್ಟ, ಈ ಹುಡುಗಿ ಅಂದರೆ ನನಗೆ ತುಂಬ ಇಷ್ಟ, ಈ ಸಿನಿಮಾ ಅಂದರೆ ನನಗೆ ತುಂಬ ಇಷ್ಟ, ಈ ಬಟ್ಟೆ ಅಂದರೆ ನನಗೆ ತುಂಬ ಇಷ್ಟ, ಈ ಸ್ಪೋರ್ಟ್ಸ್ ಅಂದರೆ ನನಗೆ ತುಂಬ ಇಷ್ಟ, ಸಚಿನ್ ತೆಂಡೂಲ್ಕರ್ ಅಂದರೆ ತುಂಬ ಇಷ್ಟ, ಈಗ ಯಾರ್ಯಾರು ಹೊಸಬರು ಬಂದಿರ್ಬೋದು ಅಲ್ವಾ, ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ, ಅಥವಾ ಈ ರೀತಿ ಬೇರೆ ಬೇರೆ ನಮಗೆ ಇಷ್ಟಗಳು. ಇನ್ನು ಕೆಲವರಿಗಿದೆ, ನನಗೆ ಈ ಚರ್ಚ್ ಅಂದರೆ ತುಂಬ ಇಷ್ಟ, ನನಗೆ ಈ ಬ್ರದರ್ ಅಂದರೆ ತುಂಬ ಇಷ್ಟ, ನನಗೆ ಈ ಪ್ರಾರ್ಥನೆ ಅಂದರೆ ತುಂಬ ಇಷ್ಟ. ಇಷ್ಟ ಬಿಡಿ, ಇಷ್ಟಗಳು ಕಷ್ಟನೇ ನಮಗೆ. ಕೆಲವರಿಗೆ ಕೆಲವು ಚರ್ಚಲ್ಲಿರೋ ಜೀಸಸ್ ಅಂದರೆ ಇಷ್ಟ ಅಲ್ವಾ? ಕೆಲವರು ಹೇಳ್ತಾರಲ್ಲ, ನಮಗೆ ಇನ್ಫೆಂಟ್ ಜೀಸಸ್ ಅಂದರೆ ತುಂಬ ಇಷ್ಟ, ನಮಗೆ ಮದರ್ ಮೇರಿ ಅಂದರೆ ತುಂಬ ಇಷ್ಟ. ಇನ್ನು ಕೆಲವರು ಹೇಳ್ತಾರೆ ನಮಗೆ ಗಣೇಶ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹೇಳೋರಿದ್ದಾರೆ, ಅವ್ರವ್ರ ಇಷ್ಟ. ಯಾರು ಕೆಲವರು ನಾಯಿ ಮರಿ ಅಂದರೂ ಇಷ್ಟ ಇದ್ದಾರೆ ಅಲ್ವಾ? ನಾಯಿ ಮರಿಯನ್ನು ಇಷ್ಟಪಡೋರು ಇದ್ದಾರೆ. ಕೆಲವರಿಗೆ ಈ ಊಟ ಅಂದರೆ ತುಂಬ ಇಷ್ಟ, ಕೆಲವರಿಗೆ ಈ ಹಾಡು ಅಂದರೆ ತುಂಬ ಇಷ್ಟ. ಇಷ್ಟಗಳು ಬೇರೆ. ಅದು ಮನುಷ್ಯನ ಶರೀರದಲ್ಲಿರುವ ಒಂದು ಸ್ವಭಾವ. ಅದು ಎಲ್ಲರ ಶರೀರದಲ್ಲೂ ಇದೆ, ಅದು ಪ್ರಾಣಿಗಳಲ್ಲೂ ಇದೆ, ಮನುಷ್ಯನಲ್ಲೂ ಇದೆ. ಪ್ರಾಣಿಗಳಿಗೆ ಒಂದು ಪ್ರಾಣಿಗೆ ಇನ್ನೊಂದು ಪ್ರಾಣಿನ ಕಂಡ್ರೆ ಇಷ್ಟ ಆಗುತ್ತೆ, ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ. ಮನುಷ್ಯನಿಗೂ ಹಾಗೆ ಇಷ್ಟ ಆಗುತ್ತೆ. ಆದರೆ ಪ್ರೀತಿ ಅದಲ್ಲ. ಪ್ರೀತಿ ದೇವರ ಸ್ವಭಾವ, ಗಾಡ್ಸ್ ನೇಚರ್. ಈ ಮನುಷ್ಯನ ಒಳಗಡೆ ಈ ಪ್ರೀತಿ ಅನ್ನೋದು ಸ್ವಭಾವತಃ ಇಲ್ಲ.
ಇನ್ಹರೆಂಟ್ಲಿ ದೆರ್ ಈಸ್ ನೋ ಲವ್ ಇನ್ ಹ್ಯೂಮನ್ ಬೀಯಿಂಗ್. ಮನುಷ್ಯನಲ್ಲಿ ಸ್ವಭಾವತಃ ಪ್ರೀತಿ ಅನ್ನೋದು ಇಲ್ಲ. ಬೈಬಲ್ ಪ್ರಕಾರ ನಾನು ಹೇಳ್ತಾ ಇರೋದು. ಯಾಕೆ ಪ್ರೀತಿ ಇಲ್ಲ ಅಂದರೆ, ಏದೇನ್ ತೋಟದಲ್ಲಿ ದೇವರು ಮೊದಲು ಸೃಷ್ಟಿ ಮಾಡಿದ ಮನುಷ್ಯ ಆದಾಮ ಮತ್ತು ಹವ್ವಳು, ಇವರು ಏನು ಮಾಡಿದರು ಕೇಳಿದರೆ, ಇವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರಿಂದ ಅವರ ಒಳಗಡೆ ಇದ್ದಂಥ ದೇವರ ಸಾನ್ನಿಧ್ಯವನ್ನು ಅವರು ಕಳ್ಕೊಂಡ್ರು. ಆತ್ಮ ಸತ್ತೋಯ್ತು. ಪಾಪ ಮಾಡಿದಾಗ ಅವರ ಆತ್ಮ ಸತ್ತೋಯ್ತು, ಶರೀರ ಮಾತ್ರ ಇದೆ ಈಗ ಅಲ್ವಾ. ದೇವರ ಜೊತೆಗಿನ ಆ ಸಂಬಂಧ ಕಟ್ಟಾಯಿತು. ನಾವು ಕೇಳಿಸ್ಕೊಂಡ್ವಿ, ಗಾಡ್ ಈಸ್ ಲವ್, ದೇವರು ಪ್ರೀತಿ ಸ್ವರೂಪಿ. ಈಗ ಅವರಿಗೆ ಆ ಪ್ರೀತಿಯ ಕನೆಕ್ಷನ್ ಕಟ್ಟಾಗೋಯ್ತು. ಆ ಕನೆಕ್ಷನ್ ಇಲ್ಲ. ಆ ಕನೆಕ್ಷನ್ ಕಟ್ಟಾದಾಗ ಅವನಲ್ಲಿ ಪ್ರೀತಿ ಇಲ್ಲದೆ ಹೋಯಿತು. ಈ ಆದಾಮ ಮತ್ತು ಹವ್ವಳು ಮೊದಲನೇ ತಂದೆ ತಾಯಿ. ಅಲ್ಲಿಂದ ಮನುಷ್ಯ ಕುಲ ಹೀಗೆ ಪ್ರಾರಂಭ ಆಗ್ತಾ ಬಂತು. ಅವ್ರ ಮಕ್ಕಳು 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 ಹೀಗೆ ನಾವು ಹುಟ್ಟಿದ್ವಿ. ಪ್ರೀತಿ ಇಲ್ಲದ ಸಂತತಿಯಾಗಿ ನಾವು ಹೀಗೆ ಬಂದ್ವಿ. ಈಗ ನಾವಿಲ್ಲಿ ನೆಮ್ಮದಿಯಾಗಿ ಬದುಕಬೇಕಾದ್ರೆ ನಮಗೆ ಪ್ರೀತಿ ಬೇಕು. ಆದ್ದರಿಂದ ನಾವೇನು ಮಾಡ್ತೀವಿ, ಕೆಲವು ಟೈಮ್ ಗೊತ್ತಿಲ್ಲದೇನೆ ಇವ್ರ ಜೊತೆಗಿದ್ದರೆ ನಮಗೆ ಪ್ರೀತಿ ಸಿಗುತ್ತೆ ಅಂತ ಇವ್ರ ಜೊತೆಗಿರ್ತೀವಿ, ಅವ್ರ ಜೊತೆಗಿದ್ದರೆ ಪ್ರೀತಿ ಸಿಗ್ಬೋದು ಅಂತ ಅವ್ರ ಜೊತೆಗಿರ್ತೀವಿ. ಕೆಲವ್ರು ಹೇಳೋದನ್ನು ನೀವು ಕೇಳಿರ್ಬೋದು, ನಿಮ್ಮ ಜೀವನದಲ್ಲೂ ಅನುಭವಿಸಿರ್ಬೋದು. ಎಸ್ಪೆಷಲಿ ಹೆಣ್ಮಕ್ಳು ಹೇಳಿರ್ತಾರೆ ಇದನ್ನು. ಬ್ರದರ್, ನಾವು ಹುಟ್ಟಿದಾಗಿಂದಾನೆ ನಮ್ಮಪ್ಪ ಕುಡುಕ, ಅಥವಾ ನಮ್ಮಪ್ಪ ಚಿಕ್ಕ ಪ್ರಾಯದಲ್ಲೇ ಸತ್ತೋಗ್ಬಿಟ್ರು, ಅಥವಾ ಹೆಂಡ್ತಿನ ಬಿಟ್ಟು ಓಡೋಗ್ಬಿಟ್ರು, ತಂದೆ ಪ್ರೀತಿ ಸಿಕ್ಕಿಲ್ಲ, ತಾಯಿ ಪ್ರೀತಿ ಆದರೂ ಸಿಗುತ್ತೆ ಅಂತ ಬೆಳೆದ್ವಿ. ತಾಯಿ ನೋಡಿದರೆ ಇನ್ನೊಂದು ರೀತಿ, ಕೋಪಿಷ್ಟೆ, ಹೇಳಿದ ಮಾತು ಕೇಳೋದಿಲ್ಲ, ತುಂಬ ಕೋಪ. ಅಪ್ಪ ಇದ್ದಿದ್ರೆ ಆ ಪ್ರೀತಿ ಆದರೂ ಸಿಗ್ತಾಯಿತ್ತೇನೋ, ಅದು ಸಿಕ್ಕಿಲ್ಲ. ಅಪ್ಪ ಸತ್ತೋದ್ರು ಅಂತ ಹೇಳ್ಬಿಟ್ಟು ಅಮ್ಮಂಗೆ ಕೋಪ ಆಗಿ ಬೇಜಾರಾಗಿ ನಮ್ಮ ಮೇಲೂ ಬೇಜಾರು ಕೋಪ. ಅಮ್ಮನ ಪ್ರೀತಿನೂ ಸಿಕ್ಕಿಲ್ಲ. ಒಡ ಹುಟ್ಟಿದವರು ಅಣ್ಣ ತಮ್ಮಂದರು ಅಕ್ಕ ತಂಗಿಂದ್ರು ಇದ್ದಾರೆ, ಅವ್ರ ಪ್ರೀತಿ ಆದರೂ ಸಿಗುತ್ತೆ ಅಂತ ಅವ್ರ ಮಧ್ಯದಲ್ಲಿದ್ವಿ. ಅವ್ರು ನೋಡಿದರೆ ಬರ್ತಾ ಬರ್ತಾ ಸ್ವಾರ್ಥಿಗಳಾಗಿ ಹೋಗ್ಬಿಟ್ರು, ದುಡ್ಡು ಆಸ್ತಿ ಅದು ಇದು ಅಂತ. ಅಲ್ಲೂ ಪ್ರೀತಿ ಸಿಕ್ಕಿಲ್ಲ. ಕೊನೆಗೊಂದು ಹುಡುಗಿ ಇಷ್ಟ ಆಯಿತು ಅಥವಾ ಹುಡುಗ ಇಷ್ಟ ಆಯಿತು, ಮದುವೆ ಆದೆ. ಇವಳಾದರೂ ನನ್ನ ಪ್ರೀತಿ ಗ್ಯಾಪನ್ನು ಫುಲ್ಫಿಲ್ ಮಾಡ್ತಾನೆ, ಇವನಾದರೂ ನನ್ನ ಪ್ರೀತಿಯ ಗ್ಯಾಪನ್ನು ಫುಲ್ಫಿಲ್ ಮಾಡ್ತಾನೆ ಅಂತ ಮದುವೆ ಮಾಡಿಸ್ಕೊಟ್ರು ಅಥವಾ ಮದುವೆ ಆದೆ. ಅಲ್ಲೂ ಪ್ರೀತಿ ಸಿಕ್ಕಿಲ್ಲ. ಸರಿ, ಗಂಡನಲ್ಲಂತೂ ಪ್ರೀತಿ ಸಿಕ್ಕಿಲ್ಲ. ಮಕ್ಕಳಾದರೂ ಪ್ರೀತಿಸ್ತಾರೆ ಅಂತ ಮಕ್ಕಳನ್ನ ತುಂಬ ಮುದ್ದು ಮಾಡಿ ಬೆಳೆಸ್ದೆ. ಆದರೆ ಇವತ್ತು ಮಕ್ಕಳು ನೋಡಿದರೆ ನನ್ನನ್ನು ತಳ್ಳಿ ಹಾಕ್ತಿದ್ದಾರೆ, ಮಕ್ಕಳಲ್ಲೂ ಪ್ರೀತಿ ಸಿಕ್ಕಿಲ್ಲ. ಸೊ ಇನ್ನು ಯಾರಿಗೋಸ್ಕರ ಬದುಕಬೇಕು ಬ್ರದರ್ ಅಂತ ಎಷ್ಟೋ ಜನ ಕೇಳಿದವರು ಇದ್ದಾರೆ ಅಲ್ವಾ. ಸೊ ನೀನು ಯಾರಿಗೋಸ್ಕರನೂ ಬದುಕೋದು ಬೇಡ ಸದ್ಯಕ್ಕೆ. ಆದರೆ ಈಗ ಯಾರಿಗೋಸ್ಕರ ಬದುಕಬೇಕು ಅಂತ ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಡಲಿಕ್ಕಾಗತ್ತೆ ಅಲ್ವಾ. ಸೊ ನಮಗೆ ಬೇಕಾಗಿರೋದೇನು ಕೇಳಿದರೆ, ನಿಜವಾಗಲೂ ಪ್ರೀತಿ ಬೇಕು. ನಮಗೆ ಬದುಕಲಿಕ್ಕೆ ಪ್ರೀತಿ ಬೇಕು. ಈ ಪ್ರೀತಿಗೋಸ್ಕರ ಬದುಕಬೇಕು. ಯಾರಿಗೋಸ್ಕರ ಬದುಕಬೇಕು ಕೇಳಿದರೆ, ಯಾರಿಗೋಸ್ಕರ ಬದುಕಬೇಡ, ಪ್ರೀತಿಗೋಸ್ಕರ ಬದುಕಬೇಕು. ಪ್ರೀತಿಯಲ್ಲಿ ಸಿಗುತ್ತೆ. ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. ಮನುಷ್ಯನ ಒಳಗಡೆ ಈ ಪ್ರೀತಿಯನ್ನು ಅನುಭವಿಸ್ಲಿಕ್ಕೆ ಬೇಕಾದ ಒಂದು ಸಿಸ್ಟಮೇ ಇಲ್ಲ ಅಂದರೆ ಪ್ರೀತಿ ಹೇಗೆ ಅನುಭವಿಸ್ಲಿಕ್ಕಾಗತ್ತೆ? ನಮಗೆ ಉಸಿರಾಡ್ಲಿಕ್ಕೆ ಆಗಬೇಕಾದ್ರೆ ನಮ್ಮೊಳಗಡೆ ಉಸಿರಾಡ್ಲಿಕ್ಕಾದ ಒಂದು ಸಿಸ್ಟಮ್ ಬೇಕಲ್ವಾ, ರೆಸ್ಪಿರೇಟರಿ ಸಿಸ್ಟಮ್ ಬೇಕಲ್ವಾ. ಈ ಸಿಸ್ಟಮ್ ಇಲ್ಲ ಅಂದರೆ ಎಲ್ಲಿಂದ ಉಸಿರಾಡ್ಲಿಕ್ಕಾಗುತ್ತೆ? ಅಥವಾ ಮೂಗಿಲ್ಲ ಅಂದರೆ ಹೇಗೆ ಉಸಿರಾಡ್ಲಿಕ್ಕಾಗುತ್ತೆ? ನಮಗೇನಾದರೂ ನೋಡಬೇಕಂದ್ರೆ ನಮಗೆ ಕಣ್ಣಿಗೆ ದೃಷ್ಟಿ ಬೇಕಲ್ವಾ, ಸೈಟ್ ಬೇಕು ಅಥವಾ ಕಣ್ಣು ಬೇಕು. ಕಣ್ಣೇ ಇಲ್ಲ ಅಂದರೆ ಅಥವಾ ದೃಷ್ಟಿ ಇಲ್ಲ ಅಂದರೆ ನಮಗೆ ಹೇಗೆ ನೋಡಲಿಕ್ಕಾಗುತ್ತೆ? ನೋಡಲಿಕ್ಕಾಗೋದಿಲ್ಲ ಅಲ್ವಾ. ನಮ್ಮ ದೇಹದಲ್ಲಿ ನಾವು ತಿಂತೀವಿ, ಕುಡಿತೀವಿ, ಎಲ್ಲ ಮಾಡ್ತೀವಿ. ಈ ಮಾಲಿನ್ಯ ಎಲ್ಲ ತಿಂದಿದ್ದು ಕುಡಿದಿದ್ದು ವೇಸ್ಟ್ ಹೊರಗಡೆ ಹೋಗಬೇಕಾದ್ರೆ ಕಿಡ್ನಿ ಫಂಕ್ಷನ್ ಮಾಡಬೇಕಲ್ವಾ. ಈ ಕಿಡ್ನಿ ಸರಿ ಫಂಕ್ಷನ್ ಮಾಡಲಿಲ್ಲ ಅಂದರೆ ಇದೆಲ್ಲ ಹೊರಗೆ ಹೋಗಿ ನಾವು ಆರೋಗ್ಯವಂತರಾಗಿರೋದು ಹೇಗೆ? ಆಗೋದಿಲ್ಲ. ಇದು ಫಂಕ್ಷನ್ ಮಾಡಬೇಕಲ್ವಾ. ಕಿಡ್ನಿ ಫೇಲ್ ಆಗಿ ಮನುಷ್ಯ ಸತ್ತೋಗ್ತಾನೆ. ಹಾಗೆಯೇ ನಮ್ಮ ಒಳಗಡೆ ಮನುಷ್ಯನ ಅಂತರಂಗದಲ್ಲಿ, ಮನುಷ್ಯನ ಹೃದಯದಲ್ಲಿ, ಆತ್ಮದಲ್ಲಿ ಪ್ರೀತಿ ಪ್ರೊಡ್ಯೂಸ್ ಆಗುವ ಒಂದು ಸಿಸ್ಟಮ್ ಬೇಕಲ್ವಾ. ದೇವರ ಪ್ರೀತಿ ಸ್ವರೂಪಿನೇ. ಈ ಪ್ರೀತಿನ ಈ ಕಡೆ ತಗೊಂಡು ಅನುಭವಿಸ್ಲಿಕ್ಕೆ ಆಗುವ ಒಂದು ಸಿಸ್ಟಮ್ ಬೇಕಲ್ಲ. ಆಕ್ಸಿಜನ್ ಬೇಕು ನಮಗೆ ಬದುಕಬೇಕಾದ್ರೆ. ಆಕ್ಸಿಜನ್ನ ಎಳ್ಕೊಳ್ಳಿಕ್ಕೆ ಮೂಗು ಬೇಕಲ್ಲ. ಮೂಗೇ ಇಲ್ಲಾಂದರೆ ಅಥವಾ ನಮ್ಮ ಉಸಿರಾಟದ ಸಿಸ್ಟಮ್ ಇಲ್ಲ ಅಂದರೆ ಉಸಿರಾಡೋದು ಹೇಗೆ? ಕರೆಕ್ಟ್ ಅಲ್ವಾ. ಹಾಗೆಯೇ ದೇವ್ರ ಪ್ರೀತಿ ಸ್ವರೂಪಿನೇ, ದೇವರೇನು ಚೇಂಜ್ ಆಗಿಲ್ಲ. ಆದರೆ ಈ ಪ್ರೀತಿನ ಎಳ್ಕೊಳ್ಳಿಕ್ಕೆ ನಮಗೂ ಒಳಗಡೆ ಪವರ್ ಇಲ್ವಲ್ಲ. ಈ ಕೊರೋನಾ ಬಂದಾಗ ಎಷ್ಟೋ ಜನ ಸತ್ತೋದ್ರು.
ಆಕ್ಸಿಜನ್ ಇಲ್ಲದೆ ಸತ್ರು ಅಂತ ನಾವು ಹೇಳ್ತೀವಿ. ಆಕ್ಸಿಜನ್ ಇಲ್ಲದೆ ಅಲ್ಲ, ಆಕ್ಸಿಜನ್ ತಗೊಳ್ಳಿಕ್ಕಾಗದೆ ಸತ್ತೋದ್ರು. ಆಸ್ಪತ್ರೆಯಲ್ಲಿ ಕೃತಕವಾಗಿ ಆಕ್ಸಿಜನ್ ಕೊಟ್ಟರು ಕೂಡ ಇಲ್ಲಿ ಎಳ್ಕೊಳ್ಳಿಕ್ಕಾಗಬೇಕಲ್ಲ ಒಳಗಡೆ ಸ್ವಲ್ಪನಾದರೂ. ಈ ಎಳ್ಕೊಳ್ಳೋ ಸಿಸ್ಟಮ್ ಇಲ್ಲ ಅಂದರೆ ಮನುಷ್ಯ ಸತ್ತೋಗ್ತಾನೆ. ಹಾಗೆ ಸತ್ತಿದ್ದು ಎಷ್ಟೋ ಜನ ಉಸಿರು ಕಟ್ಟಿ ಸತ್ತೋದ್ರು. ಹಾಗೆಯೇ ನಮ್ಮ ಜೀವನ ಕೂಡ ಎಷ್ಟೋ ಜನ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಎಷ್ಟೋ ಜನ ಬೇರೆ ಬೇರೆ ಅಡಿಕ್ಷನ್ಸ್ಗೆ ಒಳಗಾಗಿದ್ದಾರೆ. ಕಾರಣ ಏನು? ಅವರು ಈ ಪ್ರೀತಿಯ ಹುಡುಕಾಟದಲ್ಲಿ, ಪ್ರೀತಿ ಸಿಗದೇ ಇದ್ದಾಗ ಅವರು ಆ ಹುಡುಕಾಟದಲ್ಲಿ ಏನೋ ಮಾಡಲಿಕ್ಕೆ ಹೋಗ್ತಾರೆ. ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಯಾಕೆಂದರೆ ಪ್ರೀತಿ ಮಾತ್ರನೇ ನಮಗೆ ತೃಪ್ತಿ ಕೊಡೋದು. ಓನ್ಲಿ ಲವ್ ಕ್ಯಾನ್ ಸ್ಯಾಟಿಸ್ಫೈ ಅವರ್ ಹಾರ್ಟ್, ನಥಿಂಗ್ ಎಲ್ಸ್. ನಥಿಂಗ್ ಕ್ಯಾನ್ ಸ್ಯಾಟಿಸ್ಫೈ ಯುವರ್ ಹಾರ್ಟ್. ಹಾರ್ಟ್ ಅಂದರೆ ನಾನು ಫಿಸಿಕಲ್ ಆರ್ಗನ್ ಹೇಳ್ತಾ ಇರೋದಲ್ಲ, ಒಂದು ಶರೀರದ ಒಂದು ಅಂಗ ಹಾರ್ಟ್ ಇದೆಯಲ್ಲ, ಆ ಹೃದಯ ಅಲ್ಲ ನಾನು ಹೇಳ್ತಾ ಇರೋದು. ಅವರ್ ಸೋಲ್, ನಮ್ಮ ಮನಸ್ಸು ಅಂತ ಹೇಳ್ತೀವಲ್ವಾ, ಈ ಮನಸ್ಸು ಸ್ಯಾಟಿಸ್ಫೈಡ್ ಆಗಬೇಕಾದ್ರೆ ಈ ಮನಸ್ಸಿಗೆ ಏನು ಬೇಕು ಕೇಳಿದರೆ, ಒಳ್ಳೆ ಸಿನಿಮಾ ಅಲ್ಲ, ಒಳ್ಳೆ ಗಂಡನೂ ಅಲ್ಲ, ಒಳ್ಳೆ ಹೆಂಡ್ತಿನೂ ಅಲ್ಲ, ಒಳ್ಳೆ ಮಕ್ಕಳು ಅಲ್ಲ, ಒಳ್ಳೆ ಬಿಸ್ನೆಸ್ಸು ಅಲ್ಲ, ಒಳ್ಳೆ ಊಟನೂ ಅಲ್ಲ, ಒಳ್ಳೆ ಬಟ್ಟೆನೂ ಅಲ್ಲ. ಲವ್ ಬೇಕು. ಲವ್ ಲವ್ ಕೊಡೋಕ್ಕೆ ಯಾರಿಗಾಗುತ್ತೆ? ಲವ್ ಕೊಡೋಕ್ಕೆ ಲವ್ಗೆ ಮಾತ್ರ ಆಗುತ್ತೆ. ಓನ್ಲಿ ಲವ್ ಕ್ಯಾನ್ ಗಿವ್ ಯು ದ ಲವ್. ದಟ್ಸ್ ದ ರೀಸನ್ ಬೈಬಲ್ ಸೇಸ್ ಗಾಡ್ ಈಸ್ ಲವ್. ಗಾಡ್ ಈಸ್ ಲವ್. ಹಸ್ಬೆಂಡ್ ಈಸ್ ಲವ್ ಅಲ್ಲ, ಫಾದರ್ ಈಸ್ ಲವ್ ಅಲ್ಲ, ಮದರ್ ಈಸ್ ಲವ್ ಅಂತ ಹೇಳಲಿಲ್ಲ. ಸನ್ ಈಸ್ ಲವ್, ಫ್ರೆಂಡ್ ಈಸ್ ಲವ್, ಮನಿ ಈಸ್ ಲವ್ ಅಂತ ಹೇಳಲಿಲ್ಲ. ನೋಡಿ, ದೇವರ ವಾಕ್ಯ ಎಷ್ಟೊಂದು ಸತ್ಯ ಅಂದರೆ, ಗಾಡ್ ಈಸ್ ಲವ್. ದೇವರು ಪ್ರೀತಿಯಾಗಿದ್ದಾರೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಆದ್ದರಿಂದನೇ ವೆನ್ ಯು ಫೈಂಡ್ ಗಾಡ್ ಯು ವಿಲ್ ಫೌಂಡ್ ಲವ್. ಸೀಕ್ ಗಾಡ್ ಯು ವಿಲ್ ಫೌಂಡ್ ವಾಟ್? ಯು ವಿಲ್ ಫೈಂಡ್ ಲವ್. ವೆನ್ ಯು ಫೌಂಡ್ ಲವ್ ಯು ವಿಲ್ ಬಿ ಸ್ಯಾಟಿಸ್ಫೈಡ್. ದೇವರನ್ನ ಹುಡುಕಿದ್ರೆ ಏನು ಸಿಗುತ್ತೆ? ಇವತ್ತು ದೇವ್ರನ್ನ ಹುಡ್ಕೋದಂದ್ರೆ ಬೇರೆ ಥರ ಹೇಳ್ತಾರೆ ಬಿಡಿ. ನೀವು ದೇವ್ರನ್ನ ಹುಡುಕಿ ನಿಮ್ಗೆ ಒಳ್ಳೆ ಜಾಬ್ ಸಿಗುತ್ತೆ, ನೀವು ದೇವ್ರನ್ನ ಹುಡುಕಿ ನಿಮಗೆ ಸೌಖ್ಯ ಸಿಗುತ್ತೆ, ನೀವು ದೇವ್ರನ್ನ ಹುಡುಕಿ ನಿಮ್ಗೆ ಅದು ಸಿಗುತ್ತೆ, ಇದು ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಆದರೆ ನಿಜವಾಗ್ಲೂ ದೇವ್ರನ್ನ ಹುಡುಕಿದ್ರೆ ನಮಗೇನು ಸಿಗುತ್ತೆ ಕೇಳಿದರೆ, ನಮಗೆ ಬೈಬಲ್ ತೋರಿಸ್ಕೊಡೋದು ಪ್ರೀತಿ ಸಿಗುತ್ತೆ. ದೇವ್ರನ್ನ ಹುಡುಕಿದ್ರೆ ದುಡ್ಡು ಸಿಗಲ್ಲ, ಈ ಲೋಕದ ಯಾವುದೂ ನಿಮಗೆ ಸಿಗಲ್ಲ. ಯಾಕಂದರೆ ಈ ಲೋಕದ ನಿಮಗೇನು ಸಿಕ್ಕಿ ಪ್ರಯೋಜನವೂ ಇಲ್ಲ. ಪ್ರಯೋಜನ ಇಲ್ಲ ಅಂದರೆ ಯುವರ್ ಸೋಲ್ ಕೆನಾಟ್ ಬಿ ಸ್ಯಾಟಿಸ್ಫೈಡ್ ವಿತ್ ಎನಿ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್, ವಾಟ್ ಎವರ್ ಇಟ್ ಈಸ್, ವಾಟ್ ಎವರ್ ಗುಡ್. ಈ ಲೋಕದ ಯಾವ ಒಳ್ಳೆಯದು ನಮಗೆ ಈ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಕೊಡಲಿಕ್ಕಾಗಲ್ಲ. ಅದಕ್ಕೇನೆ ನೋಡಿ, ಯೇಸು ಸಿಕ್ಕಿದ ಮೇಲೆ, ದೇವರು ಸಿಕ್ಕಿದ ಮೇಲೆ ಅವ್ರ ಜೀವನದಲ್ಲಿ ಅವ್ರು ಏನು ಬೇಕಾದರೂ ಕಳ್ಕೊಳ್ಳಿಕ್ಕೆ ತಯಾರಾಗ್ತಾರೆ. ವೆನ್ ದೇ ಟ್ರೂಲಿ ಫೌಂಡ್ ಗಾಡ್ ಇನ್ ದರ್ ಲೈಫ್, ದೇ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಆರ್ ಎನಿಥಿಂಗ್. ಅದು ಎಷ್ಟು ಒಳ್ಳೇದಿಲ್ಲ. ಅವಾಗ ನಮಗನ್ಸುತ್ತೆ, ಕಣ್ಣಿಗೆ ಕಾಣದಿರ್ತಕ್ಕಂಥ ಈ ದೇವರಿಗೋಸ್ಕರ ಕಣ್ಣಿಗೆ ಕಾಣುವ ಇಷ್ಟು ಒಳ್ಳೇದು ಇದನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದಾನಲ್ಲ, ಇವನಿಗೆ ಹುಚ್ಚಿಡ್ದಿದೆಯಾ, ತಲೆ ಕೆಟ್ಟಿದೆಯಾ ಅಂತೆಲ್ಲ ಜನ ಕೇಳ್ತಾರೆ. ದ್ಯಾಟ್ ಈಸ್ ದ ಪವರ್ ಆಫ್ ಗಾಡ್, ದ್ಯಾಟ್ ಈಸ್ ದ ಪವರ್ ಆಫ್ ಲವ್, ದ್ಯಾಟ್ ಈಸ್ ದ ಪವರ್ ಆಫ್ ಜೀಸಸ್. ಪ್ರೀತಿಗೆ ಅಷ್ಟು ಶಕ್ತಿ ಇದೆ. ಲವ್ ಹ್ಯಾಸ್ ಸೋ ಮಚ್ ಪವರ್. ಆ ಪ್ರೀತಿಯಲ್ಲಿ ಏನಿದೆ ಕೇಳಿದರೆ, ಆ ಪ್ರೀತಿಯಲ್ಲಿ ತ್ಯಾಗ ಇದೆ, ಸ್ಯಾಕ್ರಿಫೈಸ್. ವೆನ್ ಯು ಟ್ರೂಲಿ ಎಕ್ಸ್ಪೀರಿಯನ್ಸ್ ಲವ್ ಮೀನ್ಸ್ ಗಾಡ್, ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಫಾರ್ ದ ಸೇಕ್ ಆಫ್ ದಟ್ ಲವ್. ದಟ್ ಈಸ್ ದ ಪವರ್ ಆಫ್ ಲವ್, ಮೀನ್ಸ್ ಪವರ್ ಆಫ್ ಗಾಡ್. ದೇವರ ಶಕ್ತಿ ಅಂದರೆ ಕೈ ಶೇಕ್ ಮಾಡೋದಲ್ಲ, ಕಾಲು ಶೇಕ್ ಮಾಡೋದಲ್ಲ, ಅಥವಾ ಯಾವುದೋ ಒಂದು ದೆವ್ವ ಹೋಗೋದಲ್ಲ. ಆ ಲವ್ ಎಕ್ಸ್ಪೀರಿಯನ್ಸ್ ಆದಾಗ ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಎವ್ರಿಥಿಂಗ್, ಈವನ್ ಯುವರ್ ಲೈಫ್. ಅದಕ್ಕೋಸ್ಕರನೇ ಯೇಸು ಕ್ರಿಸ್ತನಿಗೋಸ್ಕರ ಎಷ್ಟೋ ಜನ ತಮ್ಮ ಪ್ರಾಣ ಕೂಡ ಕಳ್ಕೊಳ್ಳಿಕ್ಕೆ ತಯಾರಾಗ್ತಾ ಇರೋದು. ನೀವು ಕೇಳ್ಬೋದು, ನಮಗೆ ಯಾಕೆ ಆಗ್ತಾ ಇಲ್ಲ ಅಂತ. ನಿಮಗಿನ್ನೂ ಯೇಸು ಅನುಭವ ಸಿಕ್ಕಿಲ್ಲ, ಅದಕ್ಕೋಸ್ಕರ ಆಗ್ತಾ ಇಲ್ಲ. ಯು ಹ್ಯಾವ್ ನಾಟ್ ಟೇಸ್ಟೆಡ್ ದ ಲವ್, ಯು ಹ್ಯಾವ್ ನಾಟ್ ಟೇಸ್ಟೆಡ್ ದ ಟ್ರೂ ಜೀಸಸ್ ಕ್ರೈಸ್ಟ್. ನಿಮಗೆ ಯೇಸು ಕ್ರಿಸ್ತನಿಂದ ಅನೇಕ ಒಳ್ಳೆಯದು ಸಿಕ್ಕಿರ್ಬೋದು, ಆರೋಗ್ಯ ಸಿಕ್ಕಿರ್ಬೋದು, ಬೇರೆ ಬೇರೆ ಸಮಾಧಾನ ಸಿಕ್ಕಿರ್ಬೋದು, ಬೇರೆ ಒಳ್ಳೆ ಏನೋ ವರದಾನಗಳು ಸಿಕ್ಕಿರ್ಬೋದು, ಸೋ ಕಾಲ್ಡ್ ಬ್ಲೆಸ್ಸಿಂಗ್ ಅಂತ ಇವತ್ತಿನ ಅನೇಕರು ಹೇಳ್ತಾರಲ್ವ. ಅನೇಕ ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್, ಆಶೀರ್ವಾದಗಳು ಸಿಕ್ಕಿರ್ಬೋದು. ಆದರೆ ಕ್ರಿಸ್ತ ಸಿಗದೇ ಇದ್ದರೆ
ದೇವರು ಸಿಗದೇ ಇದ್ದರೆ ನಮಗೆ ಬೇರೆ ಎಲ್ಲ ಸಿಕ್ಕಿ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಮ್ಮ ಜೀವನ ನಿಜವಾಗಲೂ ಹೊಸದಾಗಬೇಕಾದ್ರೆ, ರೂಪಾಂತರಗೊಳ್ಬೇಕಾದ್ರೆ ನಮಗೆ ಪ್ರೀತಿ ಸಿಗಬೇಕು, ಪ್ರೀತಿ ಸಿಗಬೇಕು. ಆದರೆ ಪ್ರೀತಿಗೆ ಮಾತ್ರನೇ ಪ್ರೀತಿ ಕೊಡೋಕ್ಕಾಗೋದು. ನೆನ್ಪಿಟ್ಕೊಳ್ಳಿ, ಓನ್ಲಿ ಲವ್ ಕ್ಯಾನ್ ಗಿವ್ ಯು ಲವ್ ಆ್ಯಂಡ್ ಗಾಡ್ ಈಸ್ ಲವ್. ಗಾಡ್ ಅಲೋನ್ ಈಸ್ ಲವ್. ಸೊ ಈ ದೇವರು ಯಾರಿಗೆ ಸಿಗ್ತಾರೆ ಕೇಳಿದರೆ, ಬೈಬಲ್ ಹೇಳುತ್ತೆ, ಯೆರೆಮೀಯ 29:13 ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನೀವು ನನ್ನನ್ನು ಕಂಡುಕೊಳ್ಳುವಿರಿ. ಆಗ ನಿಮ್ಮ ದುರವಸ್ಥೆಗಳು ಹೋಗುತ್ತೆ, ನಿಮ್ಮ ಕುಡುಕುತನ ಹೋಗುತ್ತೆ, ನಿಮ್ಮ ವ್ಯಭಿಚಾರ ಹೋಗುತ್ತೆ, ನಿಮ್ಮ ಅನೈತಿಕ ಜೀವನ ಹೋಗುತ್ತೆ, ನಿಮ್ಮ ಕೋಪದ ದ್ವೇಷದ ಹಗೆತನದ ಜೀವನ ಹೋಗುತ್ತೆ, ನಿಮ್ಮ ಈ ವಿಗ್ರಹಾರಾಧನೆ ಮಾಟ ಮಂತ್ರ ಹಗೆತನ ಹೋಗುತ್ತೆ, ನಿಮ್ಮ ಹಣದ ಮೇಲಿನ ವ್ಯಾಮೋಹ ಹೋಗುತ್ತೆ, ನಿಮ್ಮ ಈ ಒಂದು ಭವಿಷ್ಯದ ಕುರಿತಾದ ಭಯ ಹೋಗುತ್ತೆ, ಎಲ್ಲ ಹೋಗುತ್ತೆ. ಯಾವಾಗ? ನೀವು ನನ್ನನ್ನು ಹುಡುಕುವಿರಿ. ಜೆರೆಮೀಯ 29:13 ನೀವು ನನ್ನನ್ನು ಹುಡುಕುವಿರಿ, ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ, ಮನಪೂರ್ವಕವಾಗಿ ನೀವು ನನ್ನನ್ನು ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೋಡಿ, ದೇವರು ಇದೊಂದು ಹೀಗೆ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ದೇವರು ಎಲ್ರಿಗೂ ಸಿಗಬಾರ್ದು ಅಂತಲೇ ಇಟ್ಬಿಟ್ಟಿದ್ದಾರೆ ಅವ್ರನ್ನ. ಯಾರಿಗೆ ಸಿಗಬೇಕಂದ್ರೆ ದೇವರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ನಾನು ಎಲ್ರಿಗೂ ಕಾಣಿಸ್ಕೋಬಾರ್ದು, ನಾನಷ್ಟು ಚೀಪ್ ಅಲ್ಲ. ಆದರೆ ಯಾರು ಮನಪೂರ್ವಕವಾಗಿ ನನ್ನನ್ನು ಹುಡುಕ್ತಾರೋ ಅವ್ರಿಗೆ ನಂಗೆ ಸಿಗಲೇಬೇಕು, ಅವ್ರಿಗೆ ನಾನು ಸಿಕ್ಕೇ ಸಿಗ್ತೀನಿ. ಇದು ಯಾರು ತೀರ್ಮಾನ ಮಾಡಿದ್ದಾರೆ? ದೇವರೇ ತೀರ್ಮಾನ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಹೇಳ್ಬೋದು, ನಾನು ಇಷ್ಟು ಕಷ್ಟಪಟ್ಟು ಹುಡುಕ್ತಿದ್ದೀನಿ, ನನಗೆ ಯಾಕೆ ಸಿಕ್ಕಿಲ್ಲ ಅಂತ. ನೀನು ಸುಳ್ಳು ಹೇಳ್ತಿದ್ಯಾ. ದೇವರು ಸುಳ್ಳು ಹೇಳಲ್ಲ. ದೇವ್ರ ವಾಕ್ಯ ಸತ್ಯ, ದೇವ್ರ ವಾಕ್ಯ ಸತ್ಯ. ದೇವರಂತೂ ಸುಳ್ಳಾಗೋದಿಲ್ಲ. ನಾನು ಸುಳ್ಳಾಗ್ಬೋದು, ನೀವು ಸುಳ್ಳಾಗ್ಬೋದು ಅಲ್ವಾ? ನಾವೊಂದು ಜಾಬ್ ಬೇಕಾದರೆ ಹೇಗೆ ಹುಡುಕ್ತೀವಿ? ಹಗಲು ರಾತ್ರಿ ನಮ್ಮ ತಲೆ ಒಳಗಡೆ ಅದೇ ಇರುತ್ತೆ, ಬೇರೆ ಏನೂ ಇರೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಅದನ್ನೇ ಹುಡುಕ್ತೀವಿ ಅಲ್ವಾ? ಇನ್ನು ಕೆಲವರು ಒಂದು ಹುಡುಗಿನ ಹುಡುಕಬೇಕಾದ್ರೆ, ಜೀವನ ಸಂಗಾತಿಯನ್ನು ಹುಡುಕಬೇಕಾದ್ರೆ ಏನಿರುತ್ತೆ, ನಮ್ಮ ತಲೆಯಲ್ಲಿ ಅದೇ ಇರುತ್ತೆ, ಕಷ್ಟಪಟ್ಟು ಹಗಲು ರಾತ್ರಿ ನಾವು ಅದನ್ನೇ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ದೇವರು ಹುಡುಕಬೇಕಾದ್ರೆ ನಿದ್ದೆ ಮಾಡ್ಕೊಂಡಿರ್ತೀವಿ, ಚರ್ಚಿಗೆ ಹೋಗಿ ಕ್ಯಾಂಡಲ್ ಅಂಟಿಸ್ಬರ್ತೀವಿ, ಎಲ್ಲೋ ಒಂದು ಸ್ವಲ್ಪ ಬೈಬಲ್ ಓದ್ತೀವಿ, ವಾರದಲ್ಲಿ ಒಂದು ದಿವಸ ಬಂದು ಸ್ವಲ್ಪ ವಾಕ್ಯ ಕೇಳ್ಕೊಂಡು ಹೋಗ್ತೀವಿ. ಇದು ದೇವರು ಹುಡುಕೋದಲ್ಲ. ಮನಪೂರ್ವಕವಾಗಿ ಹುಡುಕಬೇಕು. ಹುಡುಕುವವರಿಗೆ ಸಿಗ್ತಾರೆ. ಹಾಗಾದ್ರೆ ಇವತ್ತೇನು ಮಾಡಬೇಕು? ಹೋಗಿ ಕುತ್ಕೊಳ್ಳಿ ಮನೆಗೆ, ಬಾಗ್ಲಾಕ್ಕೊಳ್ಳಿ, ಬೈಬಲ್ ಓದೋಕ್ಕೆ ಶುರು ಮಾಡಿ. ದೇವರ ವಾಕ್ಯನೇ ಬೆಸ್ಟ್ ದಾರಿ. ಈ ವಾಕ್ಯದ ಮುಖಾಂತರ, ವಾಕ್ಯ ಓದುವಾಗ ಓದ್ತಾ 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 ನಿಮಗೆ ಯಾರು ಸಿಗ್ತಾರೆ ಕೇಳಿದ್ರೆ ದೇವರು ಸಿಗ್ತಾರೆ. ದೇವರು ಸಿಗ್ತಾರೆ. ಓದಿ, ದೇವರೇ ನನಗೆ ನೀನು ಸಿಗಬೇಕು, ಇದು ನಿನ್ನ ವಚನಗಳು, ನಿನ್ನ ವಾಕ್ಯ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿದೆ, ನಾನು ನಿನ್ನನ್ನು ಹುಡುಕಿ ಕಂಡ್ಕೋಬೇಕು. ನನ್ನ ಜೀವನದಲ್ಲಿ ನಾನು ಏನೇನೋ ಹುಡುಕಿದೆ, ಏನೇನೋ ಕಂಡುಕೊಂಡೆ, ತೃಪ್ತಿ ಸಿಕ್ಕಿಲ್ಲ, ಶಾಂತಿ ಸಿಕ್ಕಿಲ್ಲ, ಪ್ರೀತಿ ಸಿಕ್ಕಿಲ್ಲ. ಪ್ರೀತಿ ಸ್ವರೂಪನು ನೀನು ಅಂತ ವಾಕ್ಯ ಹೇಳುತ್ತೆ. ನಿನ್ನನ್ನು ಹುಡುಕೋರಿಗೆ ನೀನು ಸಿಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಹುಡುಕ್ರಿ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಹುಡುಕ್ರಿ. ಎಲ್ಲೆಲ್ಲಿ ಧ್ಯಾನಕೂಟಗಳು ನಡೀತಾ ಇದೆಯೋ ಓಡಿ, ವಾಕ್ಯಗಳು ಸಾರ್ತಾ ಇದೆಯೋ ಓಡಿ ಕೂತ್ಕೊಳ್ಳಿ, ಕೇಳಿ, ವಾಕ್ಯಗಳನ್ನ ಕೇಳಿ, ಉಪದೇಶಗಳನ್ನ ಕೇಳಿ, ಬೈಬಲ್ ಓದಿ, ನಿಮಗೆ ಗೊತ್ತಿರುವ ರೀತಿಯಲ್ಲಿ ಪ್ರಾರ್ಥಿಸಿ, ದೇವರೇ ನನಗೆ ನೀನು ಬೇಕು, ನನಗೆ ನೀನು ಬೇಕು, ನಾನು ನಿನ್ನನ್ನು ಕಂಡ್ಕೋಬೇಕು, ನನ್ನ ಜೀವಿತದಲ್ಲಿ ನೀನು ಬೇಕೇ ಬೇಕು ಸ್ವಾಮಿ. ಹೃದಯ ಅರ್ಪಿಸಿ ಕೇಳಿ, ಖಂಡಿತವಾಗ್ಲೂ ನೀವು ಸಿಗ್ತಾರೆ. ಆದರೆ ದೇವರು ಸಿಗೋದು ಹುಡುಕೋರಿಗೆ ಮಾತ್ರ, ನೆನ್ಪಿಟ್ಕೊಳ್ಳಿ. ಹುಡುಕದೈತೆ ಸೋಂಬೇರಿಗಳಿಗೆ ಸಿಗಲ್ಲ. ಮತ್ತು ಆಶೀರ್ವಾದ ಎಲ್ರಿಗೂ ಸಿಗುತ್ತೆ, ಬೇಕಾದರೆ ಪ್ರಯೋಜನ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ಲ, ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 43ನೇ ವಾಕ್ಯ ಅನ್ಸುತ್ತೆ, ಅಲ್ಲಿ ಹೇಳ್ತಾರೆ, ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡ್ತಾರೆ ದೇವರು. ಅನೀತಿವಂತರ ಮೇಲೂ ನೀತಿವಂತರ ಮೇಲೂ ಪಾಪಿಗಳ ಮೇಲೂ ಒಳ್ಳೆಯವರ ಮೇಲೂ ದೇವರು ಮಳೆಯನ್ನು ಸುರಿಸ್ತಾರೆ. ನೋಡಿ, ಈ ಲೋಕದಲ್ಲಿ ಸೂರ್ಯೋದಯ ಎಲ್ರಿಗೂ ಆಗುತ್ತೆ. ಸೂರ್ಯೋದಯ ಆಗೋದು ದೇವ್ರನ್ನ ನಂಬೋರಿಗೆ ಮಾತ್ರ ಅಲ್ಲ, ದೇವರು ಇಲ್ಲ ಅಂತ ಹೇಳೋರ ಮೇಲೂ ಸೂರ್ಯನ ದೇವರು ಉದಯಿಸುವಂತೆ ಮಾಡ್ತಾರೆ. ಒಂದು ಊರಲ್ಲಿ ದೇವರನ್ನ ಆರಾಧನೆ ಮಾಡೋರು, ದೇವರನ್ನ ನಂಬೋರು ಕೆಲವರು ಇರ್ತಾರೆ. ದೇವರೇ ಇಲ್ಲ ಅಂತ ಹೇಳೋರು ಎಷ್ಟೋ ಜನ ಇರ್ತಾರೆ. ಇಬ್ಬರು ತೋಟದಲ್ಲೂ ಮಳೆ ಸುರಿಸ್ತಾರೆ ದೇವರು. ದೇವರಿಲ್ಲ ಅನ್ನೋನಿಗೂ ಗಾಳಿ ಕೊಡ್ತಾರೆ ದೇವರು. ದೇವರಿದ್ದಾರೆ ಅಂತ ನಮ್ಮವನಿಗೂ ಉಸಿರಾಡ್ಲಿಕ್ಕೆ ಗಾಳಿ ಕೊಡ್ತಾರೆ ದೇವರು. ಎಲ್ಲರಿಗೂ ಹಗಲು ರಾತ್ರಿ ದೇವರು ಕೊಡ್ತಾರೆ. ಸೂರ್ಯ ಚಂದ್ರ ನಕ್ಷತ್ರಗಳು ಎಲ್ಲ ಜನರಿಗೂ ದೇವರು ಕೊಟ್ಟಿದ್ದಾರೆ. ಈ ಲೋಕದಲ್ಲಿರೋ ಎಲ್ಲ ಜನರಿಗೂ ಕೊಟ್ಟಿರೋದು ಸೂರ್ಯ ಚಂದ್ರ ನಕ್ಷತ್ರ, ಗಾಳಿ ಬೆಳಕು ಮಳೆ ನೀರು
ಹಗಲು ರಾತ್ರಿ ಇದೆಲ್ಲ ದೇವರು ಎಲ್ಲ ಜನರಿಗೂ ಕೊಟ್ಟಿದ್ದಾರೆ, ಪಕ್ಷಪಾತ ಮಾಡೋದಿಲ್ಲ. ಆದರೆ ದೇವರು ತನ್ನನ್ನೇ ತಾನು ಪ್ರಕಟಪಡಿಸಿ ಕೊಡೋದು ಹುಡುಕೋನಿಗೆ ಮಾತ್ರ. ಓನ್ಲಿ ದೋಸ್ ಹೂ ಸೀಕ್ ಹಿಮ್ ವಿಲ್ ಫೈಂಡ್ ಹಿಮ್, ಈ ವಿಲ್ ರಿವೀಲ್ ಹಿಮ್ಸೆಲ್ಫ್ ಟು ಹಿಮ್. ಆ ರೀತಿಯಲ್ಲಿ ಇನ್ನು ಸೌಖ್ಯ ನೀವು ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ಸೌಖ್ಯ ಸಿಗುತ್ತೆ, ಇಲ್ಲದೆ ಇದ್ದರೂ ಸೌಖ್ಯ ಸಿಗುತ್ತೆ ದೇವ್ರ ಇಚ್ಛೆ ಪ್ರಕಾರ, ಅನೇಕ ಅದ್ಭುತಗಳು ಸಿಗುತ್ತೆ. ಆದರೆ ಎಲ್ಲ ಸಿಕ್ಕಿ ದೇವರು ಸಿಕ್ಕದೇ ಇದ್ದರೆ ಏನು ಪ್ರಯೋಜನ ಸಹೋದರ ಸಹೋದರಿ? ನಿನ್ನ ಲೈಫಲ್ಲಿ ಲೈಫೇ ದೇವರು, ನಿನ್ನ ಲೈಫಲ್ಲಿ ಲೈಫೇ ಸಿಕ್ಕಿಲ್ಲ ಅಂದರೆ ಯು ಆರ್ ಡೆಡ್. ವಾಟ್ ಈಸ್ ದ ಯೂಸ್? ನಮ್ಮ ಲೈಫಲ್ಲಿ ಸಾಯೋದ್ರೊಳಗಡೆ ದೇವ್ರನ್ನ ಕಂಡುಕೊಂಡ್ರೆ ಏನು ಸಿಗುತ್ತೆ ಕೇಳಿದರೆ ಇಟರ್ನಲ್ ಲೈಫ್ ಸಿಗುತ್ತೆ. ಇಫ್ ಯು ಫೈಂಡ್ ಜೀಸಸ್ ಬಿಫೋರ್ ಯು ಡೈ, ಯು ವಿಲ್ ಫೌಂಡ್ ಇಟರ್ನಲ್ ಲೈಫ್. You will find what? Eternal life. Before you die, if you find Jesus, you will have eternal life. ಸತ್ತೋಗ್ಬಿಟ್ರೆ ಇಟರ್ನಲ್ ಡೆತ್ತಲ್ಲೇ ಹೋಗಬೇಕಾಗ ನಿತ್ಯ ಮರಣ. ಈ ನಿತ್ಯ ಜೀವ ಅನ್ನೋದು ಯೇಸುವಿನಲ್ಲಿ ನಮಗೆ ಸಿಗುವಂಥದ್ದು. ಅರ್ಥ ಆಗ್ತಿದೆಯಾ? ಈ ಪ್ರೀತಿ ಒಬ್ಬನ ಜೀವಿತದಲ್ಲಿ ಬಂದಾಗ ಅವನ ಜೀವನ ಹೊಸದಾಗತ್ತೆ. ನಾವು ಹೇಳ್ಬೋದು ಒಬ್ಬರಿಗೆ, ನೀವು ಪಾಪ ಮಾಡೋದನ್ನು ಬಿಟ್ಬಿಡಿ, ನೀವು ಸುಳ್ಳು ಹೇಳೋದನ್ನು ಬಿಟ್ಬಿಡಿ, ನೀವು ಕುಡುಕುತನ ಬಿಟ್ಬಿಡಿ, ವಿಗ್ರಹಾರಾಧನೆ ಬಿಟ್ಬಿಡಿ, ಮಾಟ ಮಂತ್ರ ಬಿಟ್ಬಿಡಿ, ಈ ಒಂದು ಹಣದ ವ್ಯಾಮೋಹ ಬಿಟ್ಬಿಡಿ. ಬಿಡ್ಸೋಕ್ಕಾಗಲ್ಲ. ಆದರೆ ಇವತ್ತಿನ ಮಕ್ಕಳಿಗೆ ಮೊಬೈಲ್ ಫೋನ್ ಅಡಿಕ್ಟ್ ಆಗಿದ್ದಾರೆ ಎಷ್ಟೋ ಮಕ್ಕಳು. ಅವರಿಗೆ ಅದನ್ನು ಬಿಟ್ಬಿಡಿ ಅಂದ್ರೆ ಅವ್ರು ಬಿಟ್ಬಿಡ್ತಾರೆ. ಆಗಲ್ಲ, ಅವರಿಗೆ ಆಗೋದಿಲ್ಲ. ಯಾಕೆಂದರೆ ಅವರು ತುಂಬ ಸ್ಟ್ರಾಂಗ್ ಆಗಿ ಏನೋ ಹುಡುಕ್ತಾ ಇದ್ದಾರೆ, ಬಿಡ್ಸೋಕ್ಕಾಗಲ್ಲ. ಆದರೆ ಅವರ ಒಳಗಡೆ ಪ್ರೀತಿ ಬಂದುಬಿಟ್ರೆ, ಈ ಪರಿಶುದ್ಧವಾದ ಪ್ರೀತಿ, ದೇವರಾಗಿರುವ ಪ್ರೀತಿ ಅವರ ಒಳಗಡೆ ಬಂದುಬಿಟ್ರೆ, ಖಂಡಿತವಾಗಲೂ ನೀವು ಏನು ಹೇಳೋದೇ ಬೇಡ, ಬಿಟ್ಬಿಡಿ ಅಂತ. ಈ ಪ್ರೀತಿಗೆ ವಿರುದ್ಧವಾಗಿ ಇರೋದನ್ನೆಲ್ಲ ಅವರೇ ಬಿಟ್ಬಿಡ್ತಾರೆ. ವಾಟ್ ಎವರ್ ಈಸ್ ಅಗೇನ್ಸ್ಟ್ ದಿಸ್ ಲವ್, ದೇ ವಿಲ್ ಲೀವ್, ದೇ ವಿಲ್ ರಿಪೆಂಟ್ ಆಫ್ ಆಲ್ ದೀಸ್ ಥಿಂಗ್ಸ್. They will turn away from all those things which are against the love, against God. ದೇವರಿಗೆ ವಿರುದ್ಧವಾಗಿರೋದೆಲ್ಲವನ್ನು ಬಿಡಲಿಕ್ಕೆ ಸಾಧ್ಯವಾಗೋದು ಯಾವಾಗ ಕೇಳಿದರೆ, ನಮಗೆ ದೇವರ ಅನುಭವ ಸಿಕ್ಕಿದಾಗ. ಯೇಸು ಯಾಕೆ ಈ ಪ್ರಪಂಚಕ್ಕೆ ಬಂದಿದ್ದು ಕೇಳಿದರೆ ಒಂದೇ ಒಂದು ಉತ್ತರ, ದೇವರ ಅನುಭವ ನಮಗೆ ಕೊಡಲಿಕ್ಕೆ. ವೈ ಡಿಡ್ ಜೀಸಸ್ ಕೇಮ್, ಅಥವಾ ಜೀಸಸ್ ಕಮ್ ಟು ದಿಸ್ ಅರ್ತ್? ಯೇಸು ಈ ಭೂಮಿಗೆ ಯಾಕೆ ಬಂದರು? ಮನುಷ್ಯನಾಗಿ ಯಾಕೆ ಬಂದರು? ಮನುಷ್ಯನಿಗೆ ಪ್ರೀತಿ ಕೊಡಲಿಕ್ಕೆ. ಟು ರಿವೀಲ್ ಗಾಡ್ ಟು ಅಸ್. ದೇವರನ್ನು ಪ್ರಕಟಪಡಿಸಲಿಕ್ಕೆ. ದೇವರು ಪ್ರೀತಿ ಸ್ವರೂಪಿ. ಆ ಪ್ರೀತಿ ನಮಗೆ ಸಿಗಬೇಕು. ನಮಗೆ ಸಿಗಬೇಕಾದ್ರೆ ಯಾರು ತಗೊಬರ್ಬೇಕಲ್ಲ. ನಮ್ಮೊಳಗಡೆ ಅದನ್ನು ತಗೊಳ್ಳೋ ಸಿಸ್ಟಮ್ ಇಲ್ಲ. ಆದ್ದರಿಂದ ದೇವರು ಮನುಷ್ಯನಾಗಿ ಕೆಳಗಡೆ ಇಳಿದು ಬಂದರು ಆ ಪ್ರೀತಿನ ತಗೊಂಡು. ಜೀಸಸ್ ಇಸ್ ದ ಮೆಸೆಂಜರ್ ಆಫ್ ಲವ್ ಅಂತ ಹೇಳ್ಬೋದು. ಈ ಭೂಮಿಗೆ ಮನುಷ್ಯನಾಗಿ ಬಂದ ಯೇಸು ಯಾರು ಕೇಳಿದ್ರೆ, ಇಟ್ಸ್ ಮೆಸೆಂಜರ್ ಆಫ್ ಲವ್. ಅವ್ರು ಏನು ತೆಗೆದುಕೊಂಡು ಬಂದರು? ಆ ಪ್ರೀತಿಯನ್ನು ತೆಗೆದುಕೊಂಡು ಬಂದರು. ವೆನ್ ಜೀಸಸ್ ಕೇಮ್ ಟು ದಿಸ್ ಅರ್ತ್, ಹಿ ಕ್ಯಾರಿಡ್ ಲವ್. ಆದರೆ ಜನಕ್ಕೆ ಅದು ಅರ್ಥ ಆಗಿಲ್ಲ. ಅವ್ರು ಹೇಗೆ ಆ ಪ್ರೀತಿಯನ್ನು ಕೊಟ್ಟರು? ಹೌ ಹಿ ಗೇವ್ ದಟ್ ಲವ್ ಟು ದಿಸ್ ಅರ್ತ್, ಟು ಪೀಪಲ್. ಈ ಲೋಕದ ಜನರಿಗೆ ಪ್ರೀತಿಯನ್ನು ಅವ್ರು ಹೇಗೆ ಕೊಟ್ಟರು ಅಂದರೆ, ತಮ್ಮ ವಾಕ್ಯದ ಮುಖಾಂತರವಾಗಿ ಕೊಟ್ಟರು, ತಮ್ಮ ಶುಭ ಸಂದೇಶದ ಮುಖಾಂತರವಾಗಿ ಕೊಟ್ಟರು. ವರ್ಡ್ ಆಫ್ ಗಾಡ್ ಅಂತ ಹೇಳ್ತೀವಲ್ವಾ, ವರ್ಡ್ ಆಫ್ ಲವ್. ಬಿಕಾಸ್ ಗಾಡ್ ಇಸ್ ಲವ್. ವರ್ಡ್ ಆಫ್ ಗಾಡ್ ಮೀನ್ಸ್ ವರ್ಡ್ ಆಫ್ ಲವ್. ಯಾಕೆಂದರೆ ಗಾಡ್ ಈಸ್ ಲವ್. ಆ ಗಾಡ್ನ ತೆಗೆದುಬಿಟ್ಟು ಲವ್ನ ಹಾಕಿ, ವರ್ಡ್ ಆಫ್ ಲವ್, ವರ್ಡ್ ಆಫ್ ಗಾಡ್. ಯೇಸು ವಾಕ್ಯವನ್ನು ಬೋಧಿಸಿದರು. ಆ ವಾಕ್ಯದಲ್ಲಿ ಏನಿತ್ತು ಕೇಳಿದರೆ ಪ್ರೀತಿ ಇತ್ತು. ಆ ವಾಕ್ಯದಲ್ಲಿ ಏನಿತ್ತು? ಪ್ರೀತಿ ಇತ್ತು. ಆದ್ದರಿಂದನೇ ದೇವರ ವಾಕ್ಯ ಕೇಳ್ತಾ ಕೇಳ್ತಾ ಎಷ್ಟೋ ಜನರ ಹೃದಯದಲ್ಲಿ ಪರಿವರ್ತನೆ ಆಯಿತು, ಬದಲಾವಣೆ ಆಯಿತು, ಪ್ರೀತಿಯ ಅನುಭವ ಆಯಿತು. ಅವರು ಹತ್ರು, ಗೋಳಾಡಿದರು, ಇಲ್ಲ ನನಗೆ ಇನ್ನು ಈ ಯೇಸು ಬೇಕು, ಈ ಯೇಸುವನ್ನು ಬಿಟ್ಟು ನನಗೆ ಬದುಕಲಿಕ್ಕೆ ಆಗೋದಿಲ್ಲ. ಹುಚ್ಚರಾದರು ಯೇಸುವಿಗೋಸ್ಕರ, ತಂದೆ ತಾಯಿನ ಕಳ್ಕೊಳ್ಳಿಕ್ಕೆ ತಯಾರಾದರು.
ಮನೆ ಆಸ್ತಿಪಾಸ್ತಿ ಕಳ್ಕೊಳ್ಳಿಕ್ಕೆ ತಯಾರಾದರು, ಒಡ ಹುಟ್ಟಿದವರನ್ನ ಕಳ್ಕೊಳ್ಳಿಕ್ಕೆ ತಯಾರಾದರು, ಜಾಬ್ ಕಳ್ಕೊಳ್ಳಿಕ್ಕೆ ತಯಾರಾದರು, ತಮ್ಮ ಆರೋಗ್ಯವನ್ನು ಕಳ್ಕೊಳ್ಳಿಕ್ಕೆ ತಯಾರಾದರು, ಮಾತ್ರವಲ್ಲ ಪ್ರಾಣ ಕಳ್ಕೊಳ್ಳಿಕ್ಕೂ ತಯಾರಾದರು. ಯಾಕೆ ಅಂದರೆ ದಟ್ ಈಸ್ ದ ಪವರ್ ಆಫ್ ಲವ್. ದ ಪವರ್ ಆಫ್ ಲವ್ ಈಸ್ ಬಿಯಾಂಡ್ ಡೆತ್. ಮರಣಕ್ಕಿಂತಲೂ ಅಥವಾ ಪ್ರಾಣಕ್ಕಿಂತಲೂ, ಬಿಯಾಂಡ್ ಲೈಫ್ ಆ್ಯಂಡ್ ಡೆತ್, ಪ್ರಾಣಕ್ಕಿಂತಲೂ ಮರಣಕ್ಕಿಂತಲೂ ಶ್ರೇಷ್ಠವಾದದ್ದು, ಮರಣ ಭಯವನ್ನು ದಾಟುವಂಥದ್ದು, ಈ ಜೀವಿತವನ್ನು ಎಲ್ಲ ದಾಟಿ ಆ ಕಡೆ ಇರುವಂಥದ್ದು ಆ ಪ್ರೀತಿ. ಆ ಪ್ರೀತಿಯ ಅನುಭವ ಆದಾಗ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಸ್ಯಾಟಿಸ್ಫೈಡ್ ಆಗ್ತೀವಿ, ಭಯ ಹೋಗುತ್ತೆ. ಅದೇ ಮುಂದುವರೆದು ಹೇಳುತ್ತೆ, ಅದೇ 1 John 4:18 ನಾವು ಓದ್ತೀವಿ. ಯೋಹಾನನು ಬರೆದಂಥ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳ್ತೀವಿ, ದೆರ್ ಈಸ್ ನೋ ಫಿಯರ್ ಇನ್ ಲವ್. ಪ್ರೀತಿ ಇರುವಲ್ಲಿ ಏನಿರೋದಿಲ್ಲ? ಭೀತಿ ಇರುವುದಿಲ್ಲ. ಭೀತಿ ಇರೋದಿಲ್ಲ. ಪ್ರೀತಿ ಇರುವಲ್ಲಿ ಭೀತಿ ಇರೋದಿಲ್ಲ. ನಿನ್ನಲ್ಲಿ ಭೀತಿ ಇದೆ, ಭಯ ಇದೆ, ಆತಂಕ ಇದೆ, ಟೆನ್ಷನ್ ಇದೆ ಅಂದರೆ ಅದರ ಅರ್ಥ ಏನು? ವಾಟ್ ಯು ಆರ್ ಲ್ಯಾಕಿಂಗ್? ಯು ಆರ್ ಲ್ಯಾಕಿಂಗ್ ಲವ್, ಯು ಆರ್ ಲ್ಯಾಕಿಂಗ್ ಗಾಡ್, ಯು ಆರ್ ಲ್ಯಾಕಿಂಗ್ ಜೀಸಸ್. ಯೇಸುವಿನ ಕೊರತೆ ಇದೆ ನಿನಗೆ, ಯೇಸುವಿನ ಕೊರತೆ ಇದೆ ನಿನಗೆ. ಯು ಮೇ ಬಿ ಕ್ರಿಶ್ಚಿಯನ್ ಫಾರ್ ಮೆನಿ ಇಯರ್ಸ್. ಅನೇಕ ವರ್ಷಗಳಿಂದ ನೀನು ಕ್ರೈಸ್ತನಾಗಿರ್ಬೋದು. ಯು ಮೇ ಬಿ ಇನ್ ಕ್ಯಾರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್ ಪ್ರೀಚಿಂಗ್ ಅಬೌಟ್ ಜೀಸಸ್. ಇನ್ನೊಂದು ಪ್ರೇಯರ್ ಗ್ರೂಪಲ್ಲಿ ಜೀಸಸ್ ಬಗ್ಗೆ ಪ್ರೀಚ್ ಮಾಡ್ತಾ ಇರ್ಬೋದು. ಆದರೂ ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯದಲ್ಲಿ ಪ್ರೀತಿ ಇಲ್ಲದೆ ಇದ್ದರೆ ಭಯ ಇರುತ್ತೆ. ಇವತ್ತು ನಮ್ಮಲ್ಲಿ ಭಯ ಇದೆಯಾ? ಅನೇಕ ರೀತಿಯ ಭಯ ನಮ್ಮನ್ನು ಇವತ್ತು ಆವರಿಸಿರ್ಲಿಕ್ಕೆ ಕಾರಣ ಏನು ಕೇಳಿದರೆ, ನಮ್ಮ ಒಳಗಡೆ ನಿಜವಾದ ಕ್ರಿಸ್ತನ ಸಾನ್ನಿಧ್ಯ ಇಲ್ಲ, ನಿಜವಾದ ಕ್ರಿಸ್ತನ ಸಾನ್ನಿಧ್ಯ ಇಲ್ಲ, ದೇವರ ಒಂದು ಸಾನ್ನಿಧ್ಯ ಇಲ್ಲ. ದೇವರ ಸಾನ್ನಿಧ್ಯ ನಿಜವಾಗಲೂ ನಮ್ಮಲ್ಲಿ ಇದ್ದಿದ್ದೇ ಆದರೆ ಖಂಡಿತವಾಗಲೂ ಭಯ ಇರಲ್ಲ, ಭಯ ಇರಲ್ಲ. ಆದರೆ ಇವತ್ತು ನಮ್ಮಲ್ಲಿ ಭಯ ಇದೆಯಾ ಕೇಳಿದರೆ, ಭಯದಲ್ಲೇ ಬದುಕ್ತಾ ಇದ್ದೀವಿ, ಭಯದಲ್ಲೇ ಪ್ರಾರ್ಥಿಸ್ತಾ ಇದ್ದೀವಿ, ಭಯದಲ್ಲೇ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ, ಭಯದಲ್ಲೇ ಎಲ್ಲ ಮಾಡ್ತಾ ಇದ್ದೀವಿ. ಆದರೂ ಏಸು ಏಸು ಅಂದ್ಕೊಂಡು ಕಾಲ ಕಳೀತಾ ಇದ್ದೀವಿ. ಪ್ರಯೋಜನ ಏನು? ಏನೂ ಪ್ರಯೋಜನ ಇಲ್ಲ ಅಷ್ಟೇ. ಈ ಯೇಸು ನಿಮ್ಮ ಜೀವನದಲ್ಲಿ ಹೊರಗಡೆ ಇದ್ದರೆ ಏನು ಪ್ರಯೋಜನ ಇಲ್ಲ, ಒಳಗಡೆ ಇರಬೇಕು, ಇಲ್ಲಿರಬೇಕು, ನಮ್ಮ ಹೃದಯದ ಒಳಗಡೆ ಇರಬೇಕು. ನೀರು ಬಾಯಾರಿಕೆ ಆದಾಗ ಹೊರಗಡೆ ಪಾತ್ರೆಯಲ್ಲಿದ್ದ ಪ್ರಯೋಜನ ಇಲ್ಲ, ಅದು ಒಳಗಡೆ ಹೋದರೆ ಪ್ರಯೋಜನ ಆಗುತ್ತೆ. ಹಸಿವೆ ಆದವನಿಗೆ ಊಟ ಟೇಬಲ್ ಮೇಲೆ ಎಷ್ಟು ಒಳ್ಳೆ ಊಟ ಇದ್ದರೂ ಪ್ರಯೋಜನ ಇಲ್ಲ, ಅದು ಒಳಗಡೆ ಹೋಗಬೇಕು, ಆಗ ಮಾತ್ರ ಹಸಿವೆ ಹೋಗುತ್ತೆ. ಹಾಗೆ ಯೇಸು ದೇವರ ಪ್ರೀತಿ ಟೇಬಲ್ ಮೇಲೆ ಇದೆ, ಏನು ಪ್ರಯೋಜನ ಅಲ್ಲಿದ್ದು? ಹೊರಗಡೆ ಇದ್ದೇನು ಪ್ರಯೋಜನ? ನಮ್ಮ ಒಳಗಡೆ ಬರಬೇಕು. ನಮ್ಮಲ್ಲಿ ಎಷ್ಟೋ ಜನ ಕ್ರೈಸ್ತರ ಜೀವನದಲ್ಲಿ ಹೇಗಿದ್ದಾರೆ ಗೊತ್ತಾ? ಯೇಸು ಇದ್ದಾರೆ ಎಲ್ಲಿ? ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಂಗೆ ಹೊರಗಡೆ ಇದ್ದಾರೆ. ನೀವು ಊಟ ಮಾಡಿದ್ದೀರಾ? ನೀವು ಆ ಯೇಸುವನ್ನು ಸೇವಿಸಿದ್ದೀರಾ? ಆ ಯೇಸು ನಿಮ್ಮ ಒಳಗಡೆ ಬಂದ ಅನುಭವದಲ್ಲಿ ಬದುಕ್ತಾ ಇದ್ದೀರಾ? ಯೇಸುವಿನ ಅನುಭವ ಏನು? ಯೇಸುವಿನ ಅನುಭವ ಹಲ್ಲೆಲೂಯ ಅಲ್ಲ, ಪ್ರೈಸ್ ದ ಲಾರ್ಡ್ ಅಲ್ಲ, ಯೇಸುವೇ ಹಲ್ಲೆಲೂಯ ಹಲ್ಲೆಲೂಯ ಅದಲ್ಲ. ದೇವರ ಅನುಭವ ಅಂತ ಹೇಳುವಾಗ ಇಟ್ ಈಸ್ ಲವ್. ಈ ಲವ್ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗ್ತಾ ಇದೆ ಅಂದರೆ ಅರ್ಥ ಏನು? ಯು ವಿಲ್ ಲವ್ ಆಲ್ ಪೀಪಲ್, ಯು ವಿಲ್ ಫರ್ಗಿವ್ ಆಲ್ ಪೀಪಲ್, ಯು ಕ್ಯಾನ್ ಆಕ್ಸೆಪ್ಟ್ ಎವ್ರಿಬಡಿ, ಆ್ಯಂಡ್ ಯು ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಇವನ್ ಯುವರ್ ಲೈಫ್ ಬಿಕಾಸ್ ಆಫ್ ಲವ್. ಅದು ಹೇಗೆ ಸಾಧ್ಯ? ಅದು ನಮಗೆ ಸಾಧ್ಯನೇ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಲವ್, ಪವರ್ ಆಫ್ ಗಾಡ್. ಆ ದೇವರ ಶಕ್ತಿ ಅದು. ಅದರಿಂದ ವಾಕ್ಯ ಹೇಳುತ್ತೆ, ದೆರ್ ಈಸ್ ನೋ ಫಿಯರ್ ಇನ್ ಲವ್. ಪ್ರೀತಿಯಲ್ಲಿ ಏನಿಲ್ಲ? ಭೀತಿ ಇರುವುದಿಲ್ಲ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಪೂರ್ಣ ಪ್ರೀತಿ ಭೀತಿಯನ್ನು ಹೊರದೂಡುತ್ತದೆ. ಭೀತಿಯನ್ನು ಹೊರದೂಡುತ್ತದೆ. ಪ್ರೀತಿ ಇರುವಲ್ಲಿ ಯಾತನೆ ಇರುತ್ತದೆ. ಭೀತಿಯಿಂದಿರುವುದನ್ನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಅಲ್ವೇ ಅಲ್ಲ. ಭೀತಿಯಲ್ಲಿ ಅಥವಾ ಭಯದಲ್ಲಿ ಇರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನು ಅಲ್ವೇ ಅಲ್ಲ. ಇದು ಯಾರು ಹೇಳ್ತಾರೆ? ದೇವರ ವಾಕ್ಯ ಹೇಳ್ತಾ ಇದೆ. ಭೀತಿಯಲ್ಲಿ ಇರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನೇ ಅಲ್ಲ. ಭೀತಿ ಇರುವಲ್ಲಿ ಯಾತನೆ ಇರ್ತದೆ. ಯಾತನೆ ಅಂದರೆ ಏನು ಗೊತ್ತಾ? ಟೆನ್ಷನ್. ಯಾರು ಒಳಗಡೆ ಭಯ ಇರುತ್ತೋ ಅವ್ರಿಗೆ ಟೆನ್ಷನ್ ಇದ್ದೇ ಇರುತ್ತೆ. ಯೇಸು ಇದ್ರೆ ಟೆನ್ಷನ್ ಯಾಕೆ? ಕ್ರಿಶ್ಚಿಯನ್ಸ್
ನಿಮ್ಮೊಳಗಡೆ ಯಾರಿದ್ದಾರೆ? ಮತ್ತು ಟೆನ್ಷನ್ ಯಾಕೆ? ಟೆನ್ಷನ್ ಯಾಕೆ ಕೇಳಿದ್ರೆ ಯೇಸು ಇಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೇ, ಬೇರೆ ಏನು ತಿಳ್ಕೊಬೇಡಿ, ತಪ್ಪು ತಿಳ್ಕೊಬೇಡಿ, ಸರಿಯಾಗಿ ತಿಳ್ಕೊಳ್ಳಿ. ಯೇಸು ಇಲ್ಲ, ಆಬ್ಸೆನ್ಸ್ ಆಫ್ ಜೀಸಸ್ ಈಸ್ ಟೆನ್ಷನ್ ಅಂತ ತಿಳ್ಕೊಳ್ಳಿ. ಪ್ರೆಸೆನ್ಸ್ ಆಫ್ ಜೀಸಸ್ ಟೆನ್ಷನ್ ಗಾನ್ ಅಂತ ತಿಳ್ಕೊಳ್ಳಿ. ಹಾಂ, ತುಂಬ ಟೆನ್ಷನಲ್ಲಿದ್ದೀನಿ, ಯೇಸು ಇದ್ದಾರೆ. ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ ಹೊರಗಡೆ. ಯೇಸು ನಮ್ಮ ಒಳಗಡೆ ಬರಬೇಕು. ಹೇಗೆ ಒಳಗಡೆ ಬರೋದು? ಯೇಸು ಹೊರಗಡೆ ಇರೋ ಯೇಸುನ ಒಳಗಡೆ ಹಾಕ್ಕೊಳ್ಳೋದು ಹೇಗೆ? ಒಂದೇ ಒಂದು ದಾರಿ, ದೇವರ ವಾಕ್ಯ ಆಲಿಸ್ಬೇಕು, ಶುಭ ಸಂದೇಶವನ್ನು ಆಲಿಸ್ಬೇಕು. ಶುಭ ಸಂದೇಶ ಅಂದರೆ ದೇವರ ವಾಕ್ಯ ಬೋಧನೆ. ಇದು ಕೇಳ್ತಾ 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 ನಿನಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಬರುತ್ತೆ. ಈ ನಂಬಿಕೆಯಿಂದ ಯೇಸು ಒಳಗಡೆ ಬರ್ತಾರೆ. ಅರ್ಥ ಆಗ್ತಿದೆಯಾ ನಿಮಗೆ? ಇದು ಎಷ್ಟು ವರ್ಷ ಕೇಳಿಸ್ಕೋಬೇಕು ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಬ್ಬೊಬ್ಬರ ಹೃದಯ ಒಂದೊಂದು ರೀತಿ ಇರುತ್ತೆ. ಕೆಲವರು ವಾಕ್ಯ ಹೇಳುವಾಗ ನಿದ್ದೆ ಮಾಡ್ತಾ ಇರ್ತೀರಿ, ಕೆಲವರು ಏನೋ ಯೋಚನೆ ಮಾಡ್ತಾ ಇರ್ತೀರಿ, ಕೆಲವರು ಅದನ್ನು ಕ್ಯಾನ್ಸಲ್ ಮಾಡ್ತಾ ಇರ್ತೀರಿ, ಕೆಲವರು ನಿಮ್ಮದೇ ಆದ ಪ್ರಶ್ನೆಗಳಲ್ಲಿ ಇರ್ತೀರಿ ಅಲ್ವಾ? ಸೊ ಇದು ಸಮಯ ತೆಗೆದುಕೊಳ್ಳುತ್ತೆ. ಆದರೆ ಇದಂತೂ ಸತ್ಯ, ದೇವರ ವಾಕ್ಯ ಕೇಳಿಸ್ಕೊಳ್ತಾ 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 ವಾಕ್ಯ ನಮ್ಮ ಒಳಗಡೆ ವಿಶ್ವಾಸವನ್ನು ಉಂಟು ಮಾಡುತ್ತೆ. ಈ ವಿಶ್ವಾಸದ ಒಂದು ಫಲವಾಗಿ ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಬರ್ತಾರೆ. ಯೇಸು ನಿಮ್ಮ ಒಳಗಡೆ ಬಂದ ಮೇಲೆ ನಿಮಗೆ ಪ್ರೀತಿ ಸಿಗುತ್ತೆ. ಏನು ಸಿಗುತ್ತೆ? ಪ್ರೀತಿ ಸಿಗುತ್ತೆ. ಆಗ ಒಳಗಡೆ ಇರುವ ಭೀತಿನ ಈ ಪ್ರೀತಿ ಒತ್ತು ಓಡಿಸುತ್ತೆ. ವೆನ್ ಜೀಸಸ್ ಕಮ್ಸ್ ಇನ್, ಫಿಯರ್ ಗೋಸ್ ಔಟ್. ವೆನ್ ಲವ್ ಕಮ್ಸ್ ಇನ್, ಫಿಯರ್ ಗೋಸ್ ಔಟ್. ನಮ್ಮ ಕೆಲಸ ಇಷ್ಟೇ, ಹೇಗಾದರೂ ಮಾಡಿ ಈ ಪ್ರೀತಿಯನ್ನು ಒಳಗೆ ತುಂಬಿಸ್ಕೋಬೇಕೀಗ. ಹೇಗಾದರೂ ಮಾಡಿ ಈ ಪ್ರೀತಿಯನ್ನು ನಮ್ಮ ಒಳಗಡೆ ನಾವು ತುಂಬಿಸ್ಕೋಬೇಕು. ಮತ್ತು ಈ ದೇವರ ಪ್ರೀತಿ ಅಥವಾ ಗಾಡ್ ಸಮುದ್ರದ ನೀರಿನ ಥರ. ಈ ಸಮುದ್ರದ ನೀರನ್ನು ನಿಮ್ಮ ಒಂದು ಚಿಕ್ಕ ಬಕೆಟ್ ಒಳಗಡೆ ತುಂಬಿಸ್ಕೊಂಡಷ್ಟು ಸಮುದ್ರದ ನೀರು ಖಾಲಿ ಆಗುತ್ತಾ? ಖಾಲಿ ಆಗಲ್ಲ. ಪ್ರಪಂಚದಲ್ಲಿರೋ ಎಲ್ಲ ವಾಟರ್ ಟ್ಯಾಂಕ್ ತಗೊಂಡೋಗಿ ಇಟ್ಟರು, ಪ್ರಪಂಚದಲ್ಲಿ ಎಷ್ಟು ವಾಟರ್ ಟ್ಯಾಂಕ್ ಇರ್ಬೋದು? ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಹೇಳ್ತಾರೆ ಅಲ್ವಾ? ಎಷ್ಟು ಕೋಟಿ ಇರ್ಬೋದು? 500 ಕೋಟಿನಾ? ಎಷ್ಟು ಬಿಲಿಯನ್ ಇದ್ದಾರೋ? ಎಲ್ಲರ ಮನೇಲೂ ಒಂದೊಂದು ದೊಡ್ಡದು 1000 ಲೀಟ್ರದ್ದು ಟ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ಟ್ಯಾಂಕ್ ತುಂಬಿಸಿದ್ರು ಸಮುದ್ರದ ನೀರು ಲಾಸ್ಟ್ ಅಷ್ಟೇ ಇರುತ್ತೆ. ಯಾಕಂದರೆ ಈ ಒಂದು ಭೂಮಿ ಅಂತ ಹೇಳುವಾಗ, ಈ ಭೂಮಿಯಲ್ಲಿ 3ರಲ್ಲಿ 1 ಭಾಗ ಮಾತ್ರನೇ ಅರ್ತ್, ನೆಲ ಅಲ್ವಾ? ಬಾಕಿ 3 ಭಾಗ ಬರೀ ನೀರೇ ಇದೆ, ಅಂದರೆ ಸಮುದ್ರನೇ ಇದೆ. ಈ 4ರಲ್ಲಿ 1 ಭಾಗ ನೆಲ ಇದೆ. ಇಷ್ಟು ನೆಲದಲ್ಲಿ ಎಷ್ಟು ಟ್ಯಾಂಕ್ ಇಟ್ಟು ನೀವು ಈ ನೀರನ್ನ ತುಂಬಿಸ್ಕೊಳ್ತೀರಾ? ಲಾಸ್ಟಿಗೆ ಯಾವುದು ಉಳಿಯುತ್ತೆ ಕೇಳಿದ್ರೆ ನೀರೇ ಉಳಿಯುತ್ತೆ. ಎಷ್ಟು ಉಳಿಯುತ್ತೆ ಕೇಳಿದರೆ ನೀವು ಎಷ್ಟು ತುಂಬಿಸಿದ್ರು ಅಷ್ಟೇ ಉಳಿದಿರುತ್ತೆ, ಅದಷ್ಟೇ ಇರುತ್ತೆ. ಹಾಗೆ ದೇವ್ರು ಯಾವತ್ತೂ ಚೇಂಜ್ ಆಗಲ್ಲ. ಪ್ರೀತಿ ಯಾವತ್ತೂ ಕಡಿಮೆ ಅನ್ನೋದಾಗೋದಿಲ್ಲ. ಪ್ರೀತಿಯಲ್ಲಿ ಕೊರತೆಯೇ ಇಲ್ಲ. ಪ್ರೀತಿಯಲ್ಲಿ ಏನಿಲ್ಲ, ಕೊರತೆಯೇ ಇಲ್ಲ. ದೇರ್ ಇಸ್ ನೋ ಲ್ಯಾಕಿಂಗ್. ನೀವು ಕೇಳ್ಬೋದು ಎಷ್ಟು ಪ್ರೀತಿ ಬೇಕು? ನೀನು ಎಷ್ಟು ಬೇಕಾದರೂ ತುಂಬಿಸ್ಕೋಬೋದು. ಎಲ್ಲಿವರೆಗೆ ತುಂಬಿಸ್ಕೊಂಡು? ನೀನು ಸಾಯೋ ತನಕ ತುಂಬಿಸ್ಕೊಂಡ್ರೆ ಅದು ಖಾಲಿ ಆಗಲ್ವಲ್ಲ. ನಮಗೆ ಬದುಕಲಿಕ್ಕೆ ಏನು ಬೇಕು? ಪ್ರೀತಿ ಬೇಕು. ಎಷ್ಟು ಬೇಕು? ಆ ಪೂರ್ತಿ ಪ್ರೀತಿ ಬೇಕು. ಕೆಪಾಸಿಟಿ ಇದ್ರೆ ತುಂಬಿಸ್ಕೊ. ನೆಮ್ಮದಿಯಾಗಿ ಬದುಕಲಿಕ್ಕೆ ಎಷ್ಟು ಬೇಕು? ಆ ಪ್ರೀತಿ ಪೂರ್ತಿ ಬೇಕು. ಪೂರ್ತಿ ತುಂಬಿಸ್ಕೊಳ್ತೀಯಾ? ಇಲ್ಲ. ಅದರಿಂದ ಏನು ಮಾಡಬೇಕು? ಡೈಲಿ ತುಂಬಿಸ್ಕೋಬೇಕು. ಡೈಲಿ ಮನ್ನಾ. ಮುಂಜಾನೆ ಮನ್ನಾ ಇದೆ, ಡೈಲಿ ತಗೋಬೇಕು. ಯಾಕೆ ನಾವು ವಾಕ್ಯ ಡೈಲಿ ಕೇಳಬೇಕು? ನೀನು ಬದುಕಬೇಕಾ? ಭಯ ಇಲ್ಲದೆ ಬದುಕಬೇಕಾ? ಭಯ ಇಲ್ಲದೆ ಬದುಕಬೇಕಂದ್ರೆ ಪ್ರೀತಿ ಬೇಕು. ಪ್ರೀತಿ ಎಲ್ಲಿ ಸಿಗುತ್ತೆ? ವಾಕ್ಯದಲ್ಲಿ ಸಿಗುತ್ತೆ. ಅದರಿಂದ ಪ್ರತಿದಿನ ನಮಗೇನು ಬೇಕು? ದೇವರ ವಾಕ್ಯ ಬೇಕು. ದೇವರ ವಾಕ್ಯದಿಂದ ನಮಗೇನು ಸಿಗುತ್ತೆ? ಆ ಪ್ರೀತಿ ಸಿಗುತ್ತೆ. ಪ್ರೀತಿ ಸಿಕ್ಕಿದಾಗ ನಮ್ಮಲ್ಲಿರುವ ಟೆನ್ಷನ್ ಹೋಗುತ್ತೆ, ಭಯ ಹೋಗುತ್ತೆ. ಅದಕ್ಕೆ ಅಲ್ವಾ ನೀವು ಕೆಲವು ಟೈಮ್ ಪ್ರೇಯರಿಗೆ ಬಂದಾಗ ಹೇಳ್ತೀರಲ್ವ, ಈಗೇನೋ ಒಂದು ಸ್ವಲ್ಪ ಸಮಾಧಾನ ಆಯಿತು, ತುಂಬ ಧೈರ್ಯ ಬಂದಂಗೆ ಆಗ್ತಾಯಿದೆ, ಯಾರು ಬೇಡ, ಏನೂ ಬೇಡದೆ, ಏನೂ ಇಲ್ದಿದ್ರು, ಯಾರು ಇಲ್ಲಿದ್ದರು, ನಾನು ಬದುಕ್ತೀನಿ ಬ್ರದರ್. ಎಷ್ಟು ದಿನ? 3 ದಿನ. ಆಮೇಲೆ
ಆಮೇಲೆ ಮತ್ತೆ ಅದೇ ಕಂಪ್ಲೇಂಟ್ ಮಾರ್ತಳ ಹಾಗೆ ಮಾರ್ತಳ ಥರ ಆಗ್ಬಿಡ್ತೀವಿ, ಕಂಪ್ಲೇಂಟ್ ಹೇಳ್ಕೊಂಡು ಬರ್ತೀವಿ ಯೇಸು ಹತ್ರ. ಪರಿಹಾರ ಇದೆಯಾ? ಪರಿಹಾರ ಇದೆ. ಏನು? ಪ್ರತಿದಿನ ತಗೊಳ್ತಾ ಇರಿ ದೇವರ ವಾಕ್ಯವನ್ನು. ಫೀಡ್ ಯುವರ್ ಹಾರ್ಟ್ ವಿತ್ ದ ವರ್ಡ್ ಆಫ್ ಗಾಡ್ ಎವ್ರಿ ಡೇ, so that you will have love of God in your heart every day. The love of God is the power of God for your life. ಓಕೆ, ನಮ್ಮ ಜೀವನಕ್ಕೆ ಶಕ್ತಿ ದೇವರ ಪ್ರೀತಿ. ಈ ದೇವರ ಪ್ರೀತಿ ನಮಗೆ ಎಲ್ಲಿಂದ ಸಿಗುತ್ತೆ? ದೇವರ ವಾಕ್ಯದಿಂದ. ಪ್ರತಿದಿನ ದೇವರ ವಾಕ್ಯ ತುಂಬಿಸ್ಕೊಳ್ತಾ ಇರಿ, ದೇವರ ಪ್ರೀತಿ ಅನುಭವ ಪಡ್ಕೊಳ್ತಾ ಇರಿ. ಆ ದೇವರ ಪ್ರೀತಿಯಲ್ಲಿ ನಿಮ್ಮ ಜೀವನ ಸಾಗಿಸ್ಕೊಂಡು ಹೋಗ್ತಾ ಇರಿ. ಭಯ ಇಲ್ಲದೆ ಬದುಕ್ಬೋದು, ಟೆನ್ಷನ್ ಇಲ್ಲದೆ ಬದುಕ್ಬೋದು. ವಾಕ್ಯ ಬಿಟ್ಟರೋ ಕೆಟ್ಟ್ರಿ. ಇದಕ್ಕೆ ನೀವು ಯಾರು ಕ್ರಿಶ್ಚಿಯನ್ ಆಗೋದು ಬೇಕಾಗಿಲ್ಲ, ಕನ್ವರ್ಟ್ ಆಗೋದು ಬೇಕಾಗಿಲ್ಲ, ನೀವೆಲ್ಲೂ ಮುಳುಗಿ ಬ್ಯಾಪ್ಟಿಸಮ್ ತಗೊಳ್ಳೋದು ಬೇಕಾಗಿಲ್ಲ, ಇದ್ಯಾವುದು ಬೇಕಾಗಿಲ್ಲ. ಚರ್ಚಿಗೆ ಹೋಗೋದು ಬೇಕಾಗಿಲ್ಲ, ಕ್ಯಾಂಡ್ಲಿಂಗ್ ಅಣಿಸೋದು ಬೇಕಾಗಿಲ್ಲ, ಇದ್ಯಾವುದು ಬೇಕಾಗಿಲ್ಲ. ಅದಕ್ಕೆ ಪ್ರತಿದಿನ ದೇವರ ವಾಕ್ಯ ಬೇಕು. ಎವ್ರಿ ಡೇ ವಿ ನೀಡ್ ಗಾಡ್ಸ್ ವರ್ಡ್. ನೀವು ಚರ್ಚಿಗೆ ಹೋದರೂ ಹೋಗಲಿಲ್ಲ ಅಂದರೆ ಏನು ಮಾಡಿದ್ರು, ಎವ್ರಿ ಡೇ ವಿ ನೀಡ್ ಗಾಡ್ಸ್ ವರ್ಡ್. ದಟ್ ಈಸ್ ಇಂಪಾರ್ಟೆಂಟ್. ವರ್ಡ್ ಆಫ್ ಗಾಡ್ ಈಸ್ ಅಲ್ಟಿಮೇಟ್. ದೇವರ ವಾಕ್ಯ ಬೇಕು. ವಾಕ್ಯ ಇಲ್ಲದ ಕ್ರೈಸ್ತ ಜೀವನ ವ್ಯರ್ಥ, ಡೆಡ್ ಕ್ರಿಶ್ಚಿಯನ್ ಲೈಫ್, ಸತ್ತ ಕ್ರೈಸ್ತ ಜೀವನ. ಯಾವುದು ಗೊತ್ತಾ? ವಾಕ್ಯ ಇಲ್ಲದೆ ಇರೋದು. ವಾಕ್ಯದಲ್ಲಿ ಜೀವ ಇದೆ. ಯಾಕೆಂದರೆ ವಾಕ್ಯ ದೇವರು, ವಾಕ್ಯ ಯೇಸು, ವಾಕ್ಯದಲ್ಲಿ ಪ್ರೀತಿ ಇದೆ. ಅದರಿಂದ ನಾವು ಇಲ್ಲಿಂದ ಹೋಗುವಾಗ, ಈ ಪ್ರಾರ್ಥನೆ ಮುಗಿಸಿ ಹೋಗುವಾಗ ಒಂದು ಒಳ್ಳೆ ಡಿಸಿಷನ್ ಮಾಡೋಣ. ಪ್ರತಿದಿನ ನಾನು ವಾಕ್ಯ ಓದ್ತೀನಿ, ಬೈಬಲ್ ಓದ್ತೀನಿ, ಆ ವಾಕ್ಯಗಳನ್ನ ಧ್ಯಾನ ಮಾಡ್ತೀನಿ, ನಾನು ದೇವ್ರನ್ನ ಹುಡುಕ್ತೀನಿ. ಒಂದು ದಿನ ಅಲ್ಲ, ಉಸಿರಿರುವವರೆಗೂ ದೇವರನ್ನ ಹುಡುಕ್ತಾನೇ ಇರ್ತೀನಿ, ದೇವರನ್ನ ಕಂಡುಕೊಳ್ತಾನೆ ಇರ್ತೀನಿ, ದೇವರನ್ನ ಅನುಭವಿಸ್ತಾ ಇರ್ತೀನಿ. ಈ ರೀತಿಯಲ್ಲಿ ಆ ಪ್ರೀತಿಯಲ್ಲಿ ನಾನು ಜೀವಿಸ್ತೀನಿ. ಆಗ ನಾವೇನಾಗ್ತೀವಿ ಗೊತ್ತಾ? ದೇವರ ಮಕ್ಕಳಾಗಿ ಜೀವಿಸ್ತೀವಿ, ಪ್ರೀತಿಯ ಮಕ್ಕಳಾಗಿ ಜೀವಿಸ್ತೀವಿ. ದೇವರ ಮಕ್ಕಳು ಅಂದ್ರೇನು? ದೇವರ ಪ್ರೀತಿ ಆದರೆ ದೇವರ ಮಕ್ಕಳು ಪ್ರೀತಿ ಅಲ್ವಾ? ಪ್ರೀತಿಯ ಮಕ್ಕಳಾಗಿ ಜೀವಿಸ್ತೀವಿ. ಇಲ್ಲ ಅಂದರೆ ಪಿಶಾಚಿ ಮಕ್ಕಳಾಗಿ ಜೀವಿಸ್ತೀವಿ. ಪಿಶಾಚಿ ಮಕ್ಕಳಂದ್ರೆ ಏನು? ಪ್ರೀತಿ ಇಲ್ಲದೆ ಇರೋದೇ ಪಿಶಾಚಿ ಮಕ್ಕಳು. ದೇವರ ಮಕ್ಕಳಂದ್ರೆ ಯಾರು? ಪ್ರೀತಿಯಲ್ಲಿ ಬದುಕೋದೆ ದೇವ್ರ ಮಕ್ಕಳು. ನಾವು ಪಿಶಾಚಿ ಮಕ್ಕಳಾಗಿ ಬದುಕುವಾಗ ಟೆನ್ಷನ್ ಇರುತ್ತೆ, ಭಯ ಇರುತ್ತೆ, ಕೋಪ ಇರುತ್ತೆ, ದ್ವೇಷ ಇರುತ್ತೆ, ಹೊಟ್ಟೆ ಕಿಚ್ಚಿರುತ್ತೆ. ನಾವು ದೇವರ ಮಕ್ಕಳಾಗಿರುವಾಗ ನೆಮ್ಮದಿ ಇರುತ್ತೆ, ಕ್ಷಮೆ ಇರುತ್ತೆ, ಶಾಂತಿ ಸಮಾಧಾನ ಇರುತ್ತೆ, ಆನಂದ ಇರುತ್ತೆ. ಅದರಿಂದ ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ ದೇವರ ವಾಕ್ಯ. ಈ ದೇವರ ವಾಕ್ಯ ಹಿಡ್ಕೊಳ್ಳಿ, ಪ್ರೀತಿಯಲ್ಲಿ ಜೀವಿಸಿ, ನಿತ್ಯ ಜೀವ ಅನುಭವಿಸಿ, ದೇವರಿಗೆ ಸಾಕ್ಷಿಗಳಾಗಿ ನಾವು ಬದುಕೋಣ. ಪ್ರಾರ್ಥಿಸೋಣ. ಒಳ್ಳೆಯ ದೇವರೇ, ನೀವು ನಮಗೆ ಕೊಟ್ಟಂತಹ ಒಂದೊಂದು ವಚನಗಳಿಗಾಗಿ ಸ್ತೋತ್ರ. ಈ ದಿನ ವಾಕ್ಯವನ್ನು ಆಲಿಸಿದ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ನಿನ್ನ ಪ್ರೀತಿ ನೀವು ತುಂಬಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಅಪ್ಪ ತಂದೆಯೇ, ನೀವು ಎಷ್ಟು ಒಳ್ಳೆಯ ದೇವರಾಗಿದ್ದೀರಿ ಸ್ವಾಮಿ. ನೀವು ಪ್ರೀತಿ ಸ್ವರೂಪಿಯಾಗಿರುವ ಹಾಗೆಯೇ ನಾವು ಕೂಡ ಪ್ರೀತಿಯನ್ನು ಅನುಭವಿಸುವಂತೆ ನಿನ್ನ ವಚನಗಳನ್ನು ಪ್ರತಿದಿನ ನೀವು ನಮಗೆ ಕೊಡ್ತಾ ಇದ್ದೀರಿ ಅಪ್ಪ. ನಿನ್ನ ವಾಕ್ಯವನ್ನು ಅರಿತುಕೊಳ್ಳುವ ಒಂದು ಸೌಭಾಗ್ಯವನ್ನು ನಮಗೆ ಕೊಡ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್ ಫಾರ್ ಯುವರ್ ವರ್ಡ್. ಥ್ಯಾಂಕ್ ಯು ಜೀಸಸ್ ಫಾರ್ ಯುವರ್ ಲವ್. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಎಲ್ಲ ಮಾನವರು ಈ ಪ್ರೀತಿಯನ್ನು ಅನುಭವಿಸುವಂತೆ ಆಗಲಿ ಅಪ್ಪ. ಈ ಲೋಕದಲ್ಲಿ ಎಷ್ಟೋ ಜನ ಪ್ರೀತಿ ಇಲ್ಲದೆ ಆತ್ಮಹತ್ಯೆ ಚಿಂತೆಯಲ್ಲಿದ್ದಾರೆ. ಎಷ್ಟೋ ಜನ ಪ್ರೀತಿ ಇಲ್ಲದೆ ಭಯದಲ್ಲಿದ್ದಾರೆ, ಪ್ರೀತಿ ಇಲ್ಲದೆ ಸಮಾಧಾನವಿಲ್ಲದೆ ಇದ್ದಾರೆ. ದೇವರೇ, ಈ ಪ್ರೀತಿಯನ್ನು ಎಲ್ಲರೂ ನಿನ್ನ ವಾಕ್ಯದ ಮುಖಾಂತರ ಹುಡುಕುವಂತೆಯೂ, ಹುಡುಕಿ ಕಂಡುಕೊಳ್ಳುವಂತೆಯೂ, ಅನುಭವಿಸುವಂತೆಯೂ, ಆ ಪ್ರೀತಿಯಲ್ಲಿ ಜೀವಿಸುವಂತೆಯೂ ಆಗಲಿ ಅಪ್ಪ. ಪ್ರೀತಿಗೆ ವಿರುದ್ಧವಾಗಿರುವ ಎಲ್ಲ ಥರದ ದುರಾತ್ಮನ ಕಾರ್ಯಗಳು ನಮ್ಮಲ್ಲಿ ಲಯವಾಗಿ ಹೋಗಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಒಂದೊಂದು ಹೃದಯದಲ್ಲಿ ಪ್ರೀತಿಗಾಗಿ ಹುಡುಕಾಟ ಬರಲಿ. ಯೇಸು ನಾಮದಲ್ಲಿ ಪ್ರತಿಯೊಂದು ಹೃದಯಗಳು ಪ್ರೀತಿಗಾಗಿ ಹುಡುಕುವಂಥ ಹೃದಯಗಳಾಗಲಿ, ಪ್ರೀತಿಗಾಗಿ ತವಕ ಪಡುವ ಹೃದಯಗಳಾಗಲಿ, ದೇವರಾಗಿರುವ ಪ್ರೀತಿಗಾಗಿ, ನಿತ್ಯ ಜೀವದೆಡೆಗೆ ನಡೆಸುವ ಪ್ರೀತಿಗಾಗಿ, ಆ ಪರಿಶುದ್ಧವಾದ ನಿತ್ಯವಾದ ಶಾಶ್ವತವಾದ ದೈವ ಪ್ರೀತಿಗಾಗಿ ಪ್ರತಿಯೊಂದು ಹೃದಯಗಳು ಹುಡುಕುವಂತೆ ಆಗಲಿ. ವಾಕ್ಯದ ಮುಖಾಂತರ ಹುಡುಕಿ ಪ್ರತಿಯೊಬ್ಬರು ಕೂಡ ಆ ಪ್ರೀತಿಯನ್ನು ಅನುಭವಿಸುತ್ತಾ ಆ ಪ್ರೀತಿಗೆ ಸಾಕ್ಷಿಗಳಾಗಿ ಪರಿಶುದ್ಧವಾಗಿ ಬದುಕುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಮಹಿಮೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. Praise you Jesus. Hallelujah. Thank you Lord for your love which satisfies our hearts, Lord. Only your love can satisfy us, Lord. Yes Lord Jesus. Thank you Lord. Thank you Lord. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೆನ್.